ನನ್ನ ಒಡೆಯನು ರಕ್ಷಕನು ವಿಮೋಚಕನು ಅತಿ ಬೇಗ ಯೇಸು ಕ್ರಿಸ್ತನ ನಾಮದಲ್ಲಿ ಬಂದಿರುವಂಥ ಪ್ರತಿಯೊಬ್ಬರು ಕೂಡ ವಂದನೆಗಳು. ದೇವರು ನಿಮ್ಮನ್ನು ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಮ್ಮ ಬಲಗೈಯನ್ನು ಮೇಲೆ ಕೆತ್ತೋಣ, ಈ ವಾಕ್ಯ ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಓಕೆ, ಹುಲಿಗೆಮ್ಮವರ ಮನೆಯಿಂದ ಹಿಡಿದು ಹನುಮಂತಮ್ಮವ್ರ ಮನೆಯವರೆಗೂ, ಹನುಮಂತಮ್ಮವ್ರ ಮನೆಯಿಂದ ಹಿಡಿದು ಇಲ್ಲಿಯವರೆಗೂ ಒಂದೇ ಅಂಶವನ್ನು ನಾವು ಧ್ಯಾನ ಮಾಡ್ತಾ ಬರ್ತಾ ಇದ್ವಿ. ಯಾವ ಅಂಶ ಹೇಳ್ರಿ? ಮೂಲ ವಾಕ್ಯ ಏನಾಗಿತ್ತು? ನಿನಗೆ ಅವಮಾನ ಆಗುವುದಿಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆ ವ್ಯಕ್ತಿಗಳಿಗಿರ್ತಕ್ಕಂಥ ಅವಮಾನವನ್ನು ದೇವರು ಯಾವ ರೀತಿಯಾಗಿ ತೊಲಗಿಸಿದ್ರು, ದೇವರು ಯಾವ ರೀತಿಯಾಗಿ ತೆಗೆದು ಹಾಕಿದ್ರು ಎನ್ನುವಂಥ ವಿಷಯವನ್ನು ನಾವು ನೋಡ್ತಾ ಬರ್ತಾ ಇದ್ದೇವೆ. ಮೊದಲನೇದಾಗಿ ಯಾವುದು ಅವಮಾನ? ಇಸ್ಸಾಕನ ಜೀವಿತದಲ್ಲಿ ಇಸ್ಸಾಕನು ಬರಗಾಲದ ಕಾಲದಲ್ಲಿ ಕೂಡ ಬೆಳೆಯನ್ನು ಬಿತ್ತಿ 100ರಷ್ಟು ಬೀಜಗಳನ್ನು ಬಿತ್ತಿ 100ರಷ್ಟು ಬೆಳೆಯನ್ನು ಹೊಂದಿಕೊಂಡನೆನ್ನುವಂಥ ವಿಷಯ. ಹಲ್ಲೆಲೂಯಾ. ಇಸ್ಸಾಕನ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಜನರೆಲ್ಲರೂ ಅಂದುಕೊಳ್ತಾ ಇದ್ದಾರೆ, ಫಿಲಿಸ್ಟೀರ್ ಅಂದ್ಕೊಳ್ತಾ ಇದ್ದಾರೆ, ಗೆರಾಸಿನಲ್ಲಿರ್ತಕ್ಕಂಥ ಜನರು ಅಂದ್ಕೊಳ್ತಾ ಇದ್ದಾರೆ ಏನಂತೇಳಿ, ಇಸ್ಸಾಕನಿಗೆ ಯಾವ ಬೆಳೆಯೂ ಕೂಡ ಬರುವುದೇ ಇಲ್ಲ ಎಂಬುದಾಗಿ. ಆದರೆ ಸತ್ಯವೇದ ಹೇಳ್ತಾ ಇದೆ, ಇಸ್ಸಾಕನು 100ರಷ್ಟು ಬೆಳೆಯನ್ನು ಹೊಂದಿಕೊಂಡ ಕಾರಣ ಇಸ್ಸಾಕನು ಭಕ್ತಿಯ ಜೀವಿತವನ್ನು ಮಾಡ್ತಾ ಇದ್ದ. ಸಾಯಂಕಾಲದ ವೇಳೆಯಲ್ಲಿ ಧ್ಯಾನ ಮಾಡುವುದಕ್ಕೋಸ್ಕರವಾಗಿ ಅಡವಿಗೆ ಹೋಗಿ ದೇವರನ್ನು ಧ್ಯಾನಿಸ್ತಾ ಇದ್ದ. ಹೊಲಕ್ಕೆ ಹೋಗಿ ಎಷ್ಟು ಜನ ಪ್ರೇಯರ್ ಮಾಡ್ತೀರಿ ನೀವು? ಹೊಲಕ್ಕೆ ಹೋದಾಗ ಮೊಣಕಲ್ಲೂರಿ ನಮ್ಮ ಹೊಲ ಚೆನ್ನಾಗಿ ಬೀಳಬೇಕು, ದೇವರೇ ನಿನ್ನ ಆಶೀರ್ವಾದ ನಮ್ಮ ಹೊಲದ ಮೇಲೆ ಇರ್ಬೇಕಂತೇಳಿ ಮಾಡ್ತೀರಾ ಕೆಲವು ಜನ. ಆದರೆ ಕೆಲವು ಜನ ನೀವು ಪ್ರಾರ್ಥನೆ ಮಾಡಲ್ಲ. ಆದರೆ ಇಸ್ಸಾಕನು ಅಡವಿಗೆ ಹೋಗಿ ಏನು ಮಾಡ್ತಾ ಇದ್ದಂತ, ಸಂಜೆ ವೇಳೆಯಲ್ಲಿ ದೇವರನ್ನು ಧ್ಯಾನ ಮಾಡ್ತಾ ಇದ್ದ. ಅದ್ಭುತವಾಗಿ ದೇವರು ಅವನಿಗಿರ್ತಕ್ಕಂಥ ಆಗಬೇಕಾಗಿರ್ತಕ್ಕಂಥ ಅವಮಾನವನ್ನೆಲ್ಲ ಏನು ಮಾಡಿದರು? ಪರಿಹಾರ ಮಾಡಿದ್ರು. 100ರಷ್ಟು ಬೆಳೆಯನ್ನು ಹೊಂದಿಕೊಳ್ಳುವಂಥ ಸ್ಥಿತಿಯನ್ನು ದೇವರು ಅವರಿಗೆ ಕೊಟ್ಟರು. ಪ್ರೇಯರ್. ಎರಡನೇದಾಗಿ ನಾವು ನೋಡಿದ್ದೇವೆ, ಮೊದಲನೇದಾಗಿ ಆ ಒಂದು ಸಮಸ್ಯೆ, ಎರಡನೇದಾಗಿ ಯಾವುದು? ಅನಾರೋಗ್ಯ ಎನ್ನುವಂಥ ಅವಮಾನ. ರೋಗ ಬಂದಂಥ ಸಮಯದಲ್ಲಿ ಅನೇಕರು ಹೀಯಾಳಿಸಿ ಮಾತಾಡುವುದಂತೂ. ಬೇಸ್ ಚೆನ್ನಾಗಿದ್ರು ನೋಡಪ್ಪ ಇಷ್ಟು ದಿನ, ಇವಾಗ ಬೇಸ್ ಚೆನ್ನಾಗಿ ಇವ್ರಿಗೆ ಬಂತು ಅಂತೇಳಿ ಏನು ಮಾಡ್ತಾರೆ? ಹೀಯಾಳಿಕೆ ಮಾತುಗಳನ್ನು ಆಡ್ತಾರೆ. ಕೆಲವು ಜನರಾದರೆ ಅವರು ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿ ಆಗುವಂಥ ಸಮಯದಲ್ಲಿ ಏನು ಮಾಡ್ತಾರೆ? ಹೀಯಾಳಿಸುವಂಥ ಮಾತುಗಳು ಮಾತ್ರವಲ್ಲದೆ, ಯಾವಾಗಾದ್ರೂ ಇಷ್ಟು ಉರಿತಾ ಇದ್ದಾನೆ, ಯಾವಾಗಾದ್ರೂ ಕೆಳಗಡೆ ಬೀಳ್ತಾನ ಅನ್ನುವಂಥ ಮಾತುಗಳನ್ನು ಏನು ಮಾಡ್ತಾ ಇರ್ತಾರೆ? ಅಂತ ಇರ್ತಾರೆ. ಅವರು ಒಂದು ವೇಳೆ ತಪ್ಪಾದ ದಾರಿಯಲ್ಲಿದ್ದರೆ, ಅವ್ರಿಗೆ ಅನಾರೋಗ್ಯ ಸಂಭವಿಸಿದಂಥ ಸಮಯದಲ್ಲಿ ಅವರು ಏನಾಗ್ತಾರೆ ಪ್ರೇರೆ? ಜನರ ಒಂದು ಅವಮಾನಕ್ಕೆ ಈಡಾಗ್ತಾರೆ. ಜನರ ಬಾಯಿಯಲ್ಲಿ ಕೆಟ್ಟದಾಗಿ, ಈ ಕಡೆ ಬರೀ ಮಕ್ಕಳೆಲ್ಲ, ಜನರ ದೃಷ್ಟಿಯಲ್ಲಿ ಏನಾಗ್ತಾರೆ? ಅವಮಾನಕ್ಕೆ ಈಡಾದಂಥ ಒಂದು ಸ್ಥಿತಿಯಲ್ಲಿ ಅವರು ಜೀವಿಸ್ತಾ ಇರ್ತಾರೆ. ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಆ ಒಂದು ಸಮಯದಲ್ಲಿ ಆ 12 ವರ್ಷ ರಕ್ತ ಕುಸುಮ ರೋಗಿ ಇರ್ತಕ್ಕಂಥ ಆ ಸ್ತ್ರೀಗೆ ಇರ್ತಕ್ಕಂಥ ಅವಮಾನವನ್ನು ದೇವರು ಏನು ಮಾಡಿದರು? ತೆಗೆದುಹಾಕಿದರು, ಪರಿಹಾರ ಮಾಡಿದರು, ಅದ್ಭುತವಾದಂಥ ಕಾರ್ಯವನ್ನು ಜರುಗಿಸಿದರು ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆ ವಿಷಯವನ್ನು ನಾವು ನಿಂಗಮ್ಮವ್ರ ಮನೆ ಹತ್ರ ಧ್ಯಾನ ಮಾಡಿದ್ವಿ. ಹಲ್ಲೆಲೂಯಾ. ಅಲ್ಲಿಂದ ಹಿಡಿದು ಹನುಮಂತಮ್ಮವ್ರ ಮನೆ ಹತ್ರ ಯಾವುದ್ರಿ? ನಾಮಾನನಿಗಿರ್ತಕ್ಕಂಥ ಅನಾರೋಗ್ಯ, ಅವನಿಗೆ ಆಗಿರ್ತಕ್ಕಂಥ ಒಂದು ಪರಿಸ್ಥಿತಿ. ಅವನು ಬಲ ಪರಾಕ್ರಮವುಳ್ಳಂಥ ವ್ಯಕ್ತಿ, ಅನೇಕವಾಗಿರ್ತಕ್ಕಂಥ ಯುದ್ಧಗಳನ್ನು ಗೆದ್ದಂಥ ವ್ಯಕ್ತಿ. ಆದರೆ ಒಳಗಡೆ ಅವನಿಗೇನಿದೆ? ಕುಷ್ಠರೋಗ ಎನ್ನುವಂಥ ಒಂದು ಸ್ಥಿತಿ ಇದೆ. ಅವನು ಹೊರಗಡೆ ಅದನ್ನು ಮುಚ್ಚಿಟ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯಾ. ನಿಶ್ಚಯವಾಗಲಿ ಇನ್ನೊಂದು ರೋಗ ಬಂದವರಾಗಲಿ ಏನಾಗ್ತಾರೆ? ಎಷ್ಟು ಮುಚ್ಚಿಟ್ಕೊಳ್ಬೇಕಂದ್ರೆ ಏನಾಗ್ಬಿಡ್ತಾರೆ? ಸಾಯುವಂಥ ಸಮಯದಲ್ಲಿ ಅನೇಕ ಜನರಿಗೆ ಅದು ಗೊತ್ತಾಗ್ಬಿಡುತ್ತೆ. ಹಲ್ಲೆಲೂಯಾ. ಸಾಯುವಂಥ ಸಮಯದಲ್ಲಿ ಅವ್ರು ಏನಾಗ್ಬಿಡ್ತಾರೆ? ಭಾಳ ವೀಕ್ ಆಗಿಬಿಡ್ತಾರೆ. ಕ್ಯಾನ್ಸರ್ ಇದ್ದಂಥವ್ರು ಸಾಯುವಂಥ ಸಮಯದಲ್ಲಿ ಏನಾಗ್ಬಿಡ್ತಾರೆ? ಬಹಳ ವೀಕ್ ಆಗಿಬಿಡ್ತಾರೆ. ಲಿವರ್ ದೋಷ ಇದ್ದಂಥವ್ರು ಸಾಯುವಂಥ ಸಮಯದಲ್ಲಿ ಭಾಳ ಉಬ್ಬಿ ಬಿಡ್ತಾರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ಹೇಳ್ತಾ ಇದೆ, ಈ ನಾಮಾನನಿಗಿರ್ತಕ್ಕಂಥ ಕುಷ್ಠವನ್ನು ಪರಿಹಾರ ಮಾಡುವುದಕ್ಕಾಗಿ ನಾಮಾನನು ಎಲ್ಲಿಗೆ ಹೊರಟ? ಇಸ್ರಾಯೇಲ್ ದೇಶಕ್ಕೆ ಹೊರಟ. ಇಸ್ರಾಯೇಲ್ ದೇಶದಲ್ಲಿರ್ತಕ್ಕಂಥ ಪ್ರವಾದಿಯಾದ ಎಲೀಷನ ಬಳಿಗೆ ಹೋಗಿ ಆತನ ಮೂಲಕವಾಗಿ ಸ್ವಸ್ಥತೆಯನ್ನು ಹೊಂದಿಕೊಂಡ ಪ್ರೇಯರ್. ಅದರ ಸಲುವಾಗಿ ದೇವ್ರ ವಾಕ್ಯ ಹೇಳ್ತಾ ಇದೆ, ಅವನಿಗಿರುವಂಥ ಅವಮಾನ ಪರಿಹಾರವಾಗಿದ್ದಕ್ಕಾಗಿ ಆವತ್ತಿನ ದಿನ ಅವನು ತಿಳಿದುಕೊಂಡ, ಸೃಷ್ಟಿಕರ್ತನಾದ ದೇವರು ಬೇರೆ ಯಾರೂ ಅಲ್ಲ, ಆತನು ಮಾತ್ರ ಆಗಿದ್ದಾನೆ. ಇಸ್ರಾಯೇಲಿನ ದೇವರೇ ನಿಜವಾದ ದೇವರು. ಉಳಿದಂಥವರೆಲ್ಲರೂ ಮನುಷ್ಯರ ಕಲ್ಪನೆಗಳ ಮೂಲಕವಾಗಿ ಬಂದಂಥವರಾಗಿದ್ದಾರೆ. ಒಬ್ಬ ವ್ಯಕ್ತಿಯನ್ನು, ಒಂದು ದುರಾತ್ಮ ಶಕ್ತಿಯನ್ನು, ಒಂದು ವಸ್ತುವನ್ನು, ನಿರ್ಜೀವ ವಸ್ತುವನ್ನು ದೇವರ ಸಮಾನಕ್ಕೆ ಎಣಿಸುವುದು ಎಷ್ಟು ಮಾತ್ರವೂ ಕೂಡ ಯುಕ್ತವಲ್ಲ ಎಂಬುದಾಗಿ ಯಾರು ತಿಳಿದುಕೊಂಡರು?
ನಾಮಾನನ್ನು ತಿಳಿದುಕೊಂಡ ಪ್ರೇಯರೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಪ್ರೇಯರೆ ಏನಂತ ಹೇಳಂದ್ರೆ, ದೇವರು ನಿನ್ನ ಜೀವಿತದಲ್ಲಿ ಅವಮಾನ ಬಾರದ ರೀತಿಯಲ್ಲಿ ನಿನ್ನನ್ನು ನಡೆಸ್ತಾನೆ. ಹಲ್ಲೆಲೂಯಾ. ಆ ವಾಗ್ದಾನ ನಾವು ರಿಸೀವ್ ಮಾಡ್ಕೊಬೇಕು, ಸ್ವೀಕಾರ ಮಾಡ್ಬೇಕು. ನಾವು ಸ್ವೀಕಾರ ಮಾಡ್ಕೊಳ್ಳಾರ್ದೆ ಇದ್ರೆ ಯಾವುದನ್ನು ನಾವು ಹೊಂದ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ವಾಕ್ಯ ಹೇಳ್ತಾ ಇದ್ದಾರೆ ಅಂದರೆ, ದೇವರು ನನ್ನ ಸಂಗಡ ಮಾತಾಡ್ತದೆ, ನನಗೆ ಅವಮಾನ ಆಗಲ್ಲ. ಅವಮಾನ ಮುಂದೆ ಆಗುವಂಥದ್ದಿದ್ರೂ ಕೂಡ ದೇವರು ತಪ್ಪಿಸುವುದಕ್ಕಾಗಿ ನನ್ನನ್ನು ಈಗ ಬಲಪಡಿಸ್ತಾ ಇದ್ದಾನೆ, ನಡೆಸ್ತಾ ಇದ್ದಾನೆ ಅಂತೇಳಿ ನಾವು ಹೊಂದಿಕೊಳ್ಬೇಕು ಪ್ರೇಯರ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಮೂರನೇದಾಗಿ ಯಾವುದು ಅವಮಾನ ಅಂದರೆ ಪಾಪ ಎನ್ನುವಂಥದ್ದು ಅವಮಾನವಾಗಿದೆ. ಹಲ್ಲೆಲೂಯಾ. ಈ ಲೋಕದಲ್ಲಿ ಎಲ್ಲ ಜನರು ಪಾಪಿಗಳು ಎಂಬುದಾಗಿ ಸತ್ಯವೇದ ಏನು ಮಾಡ್ತಾ ಇದ್ದಾರೆ, ಹೇಳ್ತಾ ಇದೆ. ಮನುಷ್ಯರು ಚಿಕ್ಕ ಮಕ್ಕಳು ಅಂದರೆ ಗರ್ಭದಲ್ಲಿರುವಾಗಲೇ ನಾವು ಪಾಪಿಗಳು ಎಂಬುದಾಗಿ ದಾವೀದನು ಏನು ಮಾಡ್ತಾನೆ, ದೇವರ ಮುಂದೆ ಅರಿಕೆಯನ್ನು ಮಾಡ್ತಾ ಇದ್ದಾನೆ. ತಾಯಿಯ ಎತ್ತ ದಿನದಿಂದಲೂ ನಾವು ನಿನಗೆ ದ್ರೋಹವನ್ನು ಮಾಡಿದವರಾಗಿಯೇ ಜೀವಿಸ್ತಾ ಇದ್ದೇವೆ ಎಂಬುದಾಗಿ. ಹಲ್ಲೆಲೂಯಾ. ನಮ್ಮ ಭಾರತ ದೇಶದ ಸಂಸ್ಕೃತಿಯ ಪದ್ಧತಿಯ ಪ್ರಕಾರ ಚಿಕ್ಕ ಮಕ್ಕಳನ್ನು ನಾವು ದೇವರ ಸಮಾನ ಎಂಬುದಾಗಿ ನಾವು ಎಣಿಸ್ತೀವಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಚಿಕ್ಕ ಮಕ್ಕಳು ಎಲ್ಲರ ಹತ್ರ ಹೋಗಲ್ಲ ಕೆಲವೊಂದು ಸಮಯದಲ್ಲಿ. ಹಲ್ಲೆಲೂಯಾ. ಕೆಲವೊಬ್ರು ಹೋಗ್ತಾ ಇರ್ತಾರೆ, ಕೆಲವೊಬ್ರು ಹೋಗಲ್ಲ. ಮಣ್ಣು ತಿಂದೀವಿ ಅಂತೇಳಿ ಹೇಳ್ತಾರೆ. ಅವರು ಹೇಳ್ತಾರ? ಹೇಳಲ್ಲ, ಸುಳ್ಳು ಹೇಳ್ತಾರೆ ಅವಾಗ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದ್ರ ಸಲುವಾಗಿ ದೇವ್ರ ವಾಕ್ಯ ಹೇಳ್ತಾವೆ, ತಾಯಿಯ ಗರ್ಭದಲ್ಲಿರುವಾಗಲೇ ನಾವು ಪಾಪಿಗಳಾಗಿದ್ದೇವೆ. ತಾಯಿ ಗರ್ಭದಿಂದ ಹೊರಗಡೆ ಬಂದಾಗ ದೇವರಿಗೆ ದ್ರೋಹ ಮಾಡುವಂಥ ಸ್ಥಿತಿಯಲ್ಲಿ ಜೀವಿಸಿದಂಥವರಾಗಿದ್ದೇವೆ. ಆದರೆ ಒಂದು ಯುಕ್ತವಾದಂಥ ಸಮಯ ಕಾಲ ಬಂದಾಗ ದೇವರು ತನ್ನ ವಾಕ್ಯವನ್ನು ತಿಳಿಸಿದಾಗ ಯಾರು ಆ ವಾಕ್ಯಕ್ಕೆ ಪ್ರತಿಕ್ರಿಯಿಸ್ತಾರೋ, ಯಾರು ಆ ವಾಕ್ಯವನ್ನು ನನಗೋಸ್ಕರವಾಗಿ, ನಾನು ಕೂಡ ಪಾಪಿ, ನನ್ನ ಪಾಪ ತೊಳೆಯಲ್ಪಡಬೇಕಾದ್ರೆ ಯೇಸು ಕ್ರಿಸ್ತನ ರಕ್ತ ಅವಶ್ಯಕ ಎಂಬುದಾಗಿ ಯಾರು ತಿಳಿದುಕೊಳ್ತಾರೋ ಅವರು ಖಂಡಿತವಾಗಿ ಆ ಪಾಪ ಬಂಧನದಿಂದ ಏನಾಗ್ತಾರೆ, ವಿಮುಕ್ತಿಯನ್ನು, ಬಿಡುಗಡೆಯನ್ನು ಹೊಂದಿಕೊಳ್ತಾರೆ ಪ್ರೇಯರ್. ಇಲ್ಲಿ ಮೂರನೇದಾಗಿ ನಾವು ನೋಡ್ತಾ ಇದ್ದೇವೆ, ಪಾಪ ಎನ್ನುವಂಥ ಅವಮಾನ ಒಬ್ಬ ತಾಯಿಗೆ ಆಗ್ತಾ ಇದೆ. ಈ ಸಮಯದಲ್ಲಿ ಯೋಹಾನ ಬರೆದ ಸುವಾರ್ತೆ 8ನೇ ಅಧ್ಯಾಯದ ಕಡೆಗೆ ನೀವು ತೆಗಿರಿ. 8ನೇ ಅಧ್ಯಾಯ 3ನೇ ವಚನದಿಂದ. ಆತನು ಕೂತುಕೊಂಡು ಅವರಿಗೆ ಉಪದೇಶ ಮಾಡುತ್ತಿರುವಲ್ಲಿ ಶಾಸ್ತ್ರಿಗಳು ಫರಿಸಾಯರು ವ್ಯಭಿಚಾರದಲ್ಲಿ ಸಿಕ್ಕಿದ ಒಬ್ಬ ಹೆಂಗಸನ್ನು ಆತನ ಬಳಿಗೆ ತಂದು ಆಕೆಯನ್ನು ನಡುವೆ ನಿಲ್ಲಿಸಿ, ಬೋಧಕನೇ, ಈ ಹೆಂಗಸು ವ್ಯಭಿಚಾರ ಮಾಡುತ್ತಿರುವಾಗಲೇ ಕೈಗೆ ಸಿಕ್ಕಿದಳು. ಇಂಥವರನ್ನು ಕಲ್ಲೆಸೆದು ಕೊಲ್ಲಬೇಕೆಂದು ಮೋಶೆಯು ಧರ್ಮಶಾಸ್ತ್ರದಲ್ಲಿ ನಮಗೆ ಅಪ್ಪಣೆ ಕೊಟ್ಟಿದ್ದಾನೆ. ಈಕೆಯ ವಿಷಯದಲ್ಲಿ ನೀನು ಏನು ಹೇಳುತ್ತೀ ಎಂದು ಆತನನ್ನು ಕೇಳಿದರು. ಆತನ ಮೇಲೆ ತಪ್ಪು ಹೊರಿಸುವುದಕ್ಕೆ ಏನಾದರೂ ಒಂದು ನಿಮಿತ್ತ ಬೇಕಾಗಿದ್ದರಿಂದ ಈತನು ಏನನ್ನುತ್ತಾನೋ ನೋಡೋಣ ಎಂದು ಹಾಗೆ ಕೇಳಿದರು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅಲ್ಲಿ ಒಂದು ಸ್ಥಳದಲ್ಲಿ ಯೇಸು ಕ್ರಿಸ್ತನನ್ನು ಯಾವ ರೀತಿಯಾಗಿ ಮಾಡಿ ಈತ ಯಾವ ಒಂದು ವಿಷಯದಲ್ಲಿ ಏನಾಗ್ತಾ ಇಲ್ಲ, ಸಿಕ್ಕಾಕೊಳ್ತಾ ಇಲ್ಲ. ಯಾವ ಒಂದು ಮಾತಾಡಿದಾರಂದರೆ ಆ ಮಾತಿಗೆ ಪ್ರತ್ಯುತ್ತರವಾಗಿ ಯಾರು ಕೂಡ ಏನು ಹೇಳಲಾರದ ಒಂದು ಸ್ಥಿತಿಯಲ್ಲಿ ಇದ್ದಾರೆ. ಯಾಕಂದರೆ ಮನುಷ್ಯರನ್ನು ಉಂಟು ಮಾಡಿದಂಥ ದೇವರು ಆತ. ಹಲ್ಲೆಲೂಯಾ. ಮನುಷ್ಯರಲ್ಲಿ ಇರುವಂಥ ಆಲೋಚನೆಗಳು ಯಾವ್ಯಾವಾಗಿದ್ದಾವೆ ಅವೆಲ್ಲಗಳನ್ನು ತಿಳಿದುಕೊಂಡಂಥ ದೇವರು ಆತ. ಕಲ್ಲನ್ನು ಯಾವ ರೀತಿಯಾಗಿ, ಕಲ್ಲಿನ ಹೃದಯವನ್ನು ಯಾವ ರೀತಿಯಾಗಿ ಮಾರ್ಪಡಿಸಬೇಕು ಎಂಬುದಾಗಿ ಹೇಳಿದಂಥ ದೇವರು ಆತ. ಇಲ್ಲಿ ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ಯೇಸು ಸ್ವಾಮಿ ಇರುವಂಥ ಸಮಯದಲ್ಲಿ ಅಲ್ಲಿಗೆ ಕೆಲವು ಜನರು ಬರ್ತಾ ಇದ್ದಾರೆ, ಶಾಸ್ತ್ರಿಗಳು, ಫರಿಸಾಯರು. ಹಲ್ಲೆಲೂಯಾ. ಇವ್ರು ಏನಂದರೆ ಬೇಸ ಅವ್ರವ್ರ ಮನೆಗೆ ಹೋಗೋದು, ಚೆನ್ನಾಗಿ ದೇವ್ರ ಹೆಸರು ಹೇಳೋದು, ಚೆನ್ನಾಗಿ ಇದು ದೇವ್ರು ಬೇಡನಾ, ಕುರಿ ಇದ್ದರೆ ಈ ಕುರಿ ದೇವ್ರು ಬೇಡನಾ, ಅದಿದ್ದರೆ ಅದು ದೇವ್ರು ಬೇಡನಾ, ಇಷ್ಟು ಖರ್ಚಾಗುತ್ತೆ, ಅಷ್ಟು ಖರ್ಚಾಗುತ್ತೆ, ಅದು ಇದು ಹೇಳೋದು. ಒಂದು ವೇಳೆ ಚಿಕ್ಕ ಮಕ್ಕಳು, ಯೌವನಸ್ಥರಾಗಿರ್ತಕ್ಕಂಥ ಮಕ್ಕಳು ಅವ್ರ ತಂದೆ ತಾಯಿಗೋಸ್ಕರ ಹಣ ಏನಾದರೂ ಮೀಸಲಾಗಿ ತೆಗೆದಿಟ್ಟಿದ್ರೆ ಆ ಹಣ ಇಲ್ಲ, ದೇವ್ರ ಉಂಡಿಗೆ ಹಾಕ್ಬೇಕು ಅದನ್ನು ಎಂಬುದಾಗಿ ತಪ್ಪಾದಂಥ ಬೋಧನೆ ಮಾಡುವಂಥವ್ರು ಯಾರು? ಈ ಶಾಸ್ತ್ರಿಗಳು, ಫರಿಸಾಯರು. ಹಲ್ಲೆಲೂಯಾ. ಆ ರೀತಿಯಾಗಿರ್ತಕ್ಕಂಥವ್ರು ಯೇಸು ಸ್ವಾಮಿ ಯಾವಾಗ ನಿಜವಾಗಿರುವಂಥದ್ದನ್ನು ಬೋಧನೆ ಮಾಡುವುದಕ್ಕೆ ಪ್ರಾರಂಭ ಮಾಡಿದನೋ ಇವರು ಒಳಗಡೆ ಸಹಿಸಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಸತ್ಯವನ್ನು ಯೇಸು ಕ್ರಿಸ್ತನು ಹೇಳುವಂಥ ಸಮಯದಲ್ಲಿ ನಾವೆಲ್ಲರೂ ಕೂಡ ತಪ್ಪಾದ ಮಾರ್ಗದಲ್ಲಿದ್ದೇವೆ, ತಪ್ಪಾದ ಜೀವಿತವನ್ನು ಜೀವಿಸ್ತಾ ಇದ್ದೇವೆ ಅಂತೇಳಿ ಅವರು ನಮ್ಮ ಒಟ್ಟಿಗೆ ಹೊಡಿತಾ ಇದ್ದಾನೆ ಯೇಸು ಸ್ವಾಮಿ ಅಂತೇಳಿ ಅವ್ರು ಏನು ಮಾಡ್ತಾ ಇದ್ದಾರೆ, ಯೇಸುವನ್ನು ಸಾಯಿಸಬೇಕು ಅಂತೇಳಿ ಅವರು ಸಿಟ್ಟನ್ನು ಇಟ್ಕೊಂಡಿದ್ದಾರೆ. ಈ ಸಮಯದಲ್ಲಿ ಯೇಸು ಈ ವಿಷಯ ಕುರಿತಾಗಿ ಏನು ಹೇಳ್ತಾನೆ ಅಂತೇಳಿ ಒಬ್ಬ ವ್ಯಭಿಚಾರದಲ್ಲಿ ಸಿಕ್ಕಿ ಬಿದ್ದಿರ್ತಕ್ಕಂಥ ಸ್ತ್ರೀಯನ್ನು ಕರೆದುಕೊಂಡು ಬಂದಿದ್ದಾರೆ ಹೊರತಾಗಿ ಪುರುಷನನ್ನು ಅವ್ರು ಏನು ಮಾಡಿದ್ದಾರೆ, ಬಿಟ್ಟಿದ್ದಾರೆ. ದೇವರ ದೃಷ್ಟಿಯಲ್ಲಿ ಸ್ತ್ರೀ ಮತ್ತು ಪುರುಷ ಇಬ್ಬರು ಸಮಾನರೇ. ಹಲ್ಲೆಲೂಯಾ. ಗಂಡು ಹೆಣ್ಣು ಇಬ್ಬರು ಕೂಡ ದೇವರ ದೃಷ್ಟಿಯಲ್ಲಿ ಸಮಾನರೇ. ಹಲ್ಲೆಲೂಯಾ. ಅದು ನಮ್ಮ ಭಾರತ ದೇಶದಲ್ಲಿ ಏನಂತೀವಿ ನಾವು, ಗಂಡು ಮಕ್ಕಳೇ ಹುಟ್ಟಬೇಕು, ವಂಶೋದ್ಧಾರಕರು ಅಂತೀವಿ. ಹಲ್ಲೆಲೂಯಾ. ಆದರೆ ದೇವರ ದೃಷ್ಟಿಯಲ್ಲಿ ಗಂಡು ಸೇಮು
ಹೆಣ್ಣನ್ನು ಕೂಡ ಸೇಮ್ ಪ್ರೇಯರ್. ಆದರೆ ದೇವ್ರ ವಾಕ್ಯ ಹೇಳ್ತಾ ಇದೆ ಏನಂತ ಹೇಳಂದ್ರೆ, ಯೇಸು ಸ್ವಾಮಿಯ ಬಳಿಗೆ ಅಲ್ಲಿರ್ತಕ್ಕಂಥವ್ರು ಯಾರನ್ನ ಕರ್ಕೊಂಬಂದರು? ಆ ಸ್ತ್ರೀಯನ್ನು ಕರ್ಕೊಂಬಂದ್ರು. ಆ ಸ್ತ್ರೀ ಏನು ಮಾಡ್ತಾ ಇದ್ದಾಳೆ? ವ್ಯಭಿಚಾರದಲ್ಲಿ ಸಿಕ್ಕಿ ಬಿದ್ದಂಥ ಸಮಯದಲ್ಲಿಯೇ ಹೋಗಿ ಇವ್ರು ಏನು ಮಾಡಿದ್ದಾರೆ? ಕರೆದುಕೊಂಡು ಬಂದಿದ್ದಾರೆ. ಆ ಪುರುಷ, ವ್ಯಭಿಚಾರ ಮಾಡುವಂಥ ಆ ಪುರುಷ, ಆತನನ್ನು ಬಿಟ್ಟಿದ್ದಾರೆ ಪ್ರಿಯರೇ. ದೇವ್ರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಆ ಸಮಯದಲ್ಲಿ ಯೇಸುವಿನ ಬಳಿಗೆ ಕರೆದುಕೊಂಡು ಬಂದಾಗ ಆಕೆಗೆ ಎಷ್ಟು ಅವಮಾನ ಆಗಿರ್ಬೋದು. ಆಕೆ ತನ್ನ ಹೊಟ್ಟೆ ತಿಪ್ಪಲಕ್ಕೆ ಆ ಉದ್ಯೋಗಕ್ಕೆ ಹೋಗಿದ್ಲು, ಅಥವಾ ಏನೋ ಒಂದು ಕಾರಣದಿಂದಾಗಿ ಆ ತಪ್ಪಾದ ಮಾರ್ಗದ ಕಡೆಗೆ ಹೋಗಿದ್ಲು. ಆಕೆ ಸಿಕ್ಕಿ ಬಿದ್ದಾಗ ಅವರ ತಂದೆ ತಾಯಿ ಹೆಸರು ಏನಾಗಿರ್ಬೋದು ರೀ? ಬರ್ಬಾದಾಗಿರುತ್ತೆ, ಅಂದರೆ ಕೆಟ್ಟ ಹೆಸರು ಬಂದಿರುತ್ತೆ. ಇಂಥ ತಂದೆ ತಾಯಿಯ ಮಗಳು ಈ ರೀತಿಯಾಗಿ ಸಿಕ್ಕಿ ಬಿದ್ದಿದ್ದಾಳೆ ಅಂತ ಹೇಳಿದಾಗ ಅವರ ಹೃದಯ ಯಾವ ರೀತಿಯಾಗಿ ಆಗಿರ್ಬೋದು. ಹಲ್ಲೆಲೂಯಾ. ಎಷ್ಟೆಲ್ಲ ಅವಮಾನಗಳನ್ನು ಮಾಡುತ್ತಾ ಆಕೆಯನ್ನು ಯಾರ ಬಳಿ ಕರ್ಕೊಂಡು ಬರ್ತಾ ಇದ್ದಾರೆ? ಯೇಸು ಸ್ವಾಮಿಯ ಬಳಿಗೆ ಕರೆದುಕೊಂಡು ಬರ್ತಾ ಇದ್ದಾರೆ ಪ್ರಿಯರಲ್ಲಿ. ಸತ್ಯವೇದ ಹೇಳ್ತಾ ಇದೆ, ನೋಡು ಬೋಧಕನೇ ಅಂತೇಳಿ ಜನರನ್ನು ಕೂಡಿಸಿ ಆ ಜನರ ಮಧ್ಯದಲ್ಲಿ ಆಕೆಯನ್ನು ನಿಲ್ಲಿಸಿ, ಈಕೆ ತಪ್ಪು ಮಾಡಿದ್ದಾಳೆ, ಈಕೆ ತಪ್ಪು ಮಾಡಿದ್ದಾಳೆ. ನಮ್ಮ ಒಂದು ಧರ್ಮಶಾಸ್ತ್ರ ಹೇಳುತ್ತೆ, ಮೋಶೆ ಧರ್ಮಶಾಸ್ತ್ರದಲ್ಲಿ ಹೇಳಲ್ಪಟ್ಟಿದೆ, ಕಲ್ಲುಗಳನ್ನು ತೆಗೆದು ಆಕೆಗೆ ಒಡೆದು ಏನು ಮಾಡಬೇಕು? ಸಾಯಿಸಬೇಕು, ತಪ್ಪಾದ ಕೆಲಸ ಮಾಡಿದ ಕಾರಣಕ್ಕಾಗಿ ಅಂತೇಳಿ. ಹಲ್ಲೆಲೂಯಾ. ಆದರೆ ದೇವ್ರ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಯೇಸುವನ್ನು ಯಾವ ರೀತಿಯಾಗಾದರೂ ಸಿಗಿಸ್ಬೇಕಂತೇಳಿ ಅವ್ರು ಕೇಳಿದಾಗ ಯೇಸು ಸ್ವಾಮಿ ಏನು ಮಾಡ್ತಾ ಇದ್ದಾನೆ? ಕೆಳಗಡೆ ಬೊಗ್ಗಿ ಏನು ಮಾಡ್ತಾ ಇದ್ದಾನೆ? ಬರಿತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಕೆಳಗಡೆ ಬಾಗಿ ಬರಿತಾ ಇರಬೇಕಾದ್ರೆ ಅಲ್ಲಿರುವಂಥವರೆಲ್ಲರೂ ನೋಡ್ತಾ ಇದ್ದಾರೆ. ಯೇಸು ನಮಗೆ ಉತ್ತರವನ್ನು ಕೊಡ್ತಾ ಇಲ್ಲ. ಖಂಡಿತವಾಗಿ ಇವತ್ತಿನ ದಿನ ಈತನ ನಾವು ಸಿಗಿಸ್ಬೋದು, ಈತನಿಂದ ಯಾವುದೇ ಪ್ರತ್ಯುತ್ತರ ಬರ್ತಾ ಇಲ್ಲ ಅಂತೇಳಿ ಅಂದುಕೊಳ್ತಾ ಇರಬೇಕಾದ್ರೆ ಪಾಪ ಆ ಹೆಂಗಸು ಅಳ್ತಾ ಇದ್ದಾಳೆ. ಇವತ್ತೇ ನನ್ನ ಜೀವಿತದ ಕೊನೆಯ ದಿವಸ. ಪಾಪ ಮಾಡಿದ್ದೀನಿ, ಏನೋ ತಿಳಿದು ಮಾಡಿದ್ದೇನೋ ತಿಳಿಯದೆ ಮಾಡಿದ್ದೇನೋ ಪಾಪ ಮಾಡಿಬಿಟ್ಟಿದ್ದೀನಿ. ಆದರೆ ಇವತ್ತು ನನ್ನನ್ನು ಕಲ್ಲೆಸೆದು ಕೊಲ್ತಾರೆ. ನನಗಿರ್ತಕ್ಕಂಥ ಹೆಸರು ಏನಾಗಿದೆ? ಹಾಳಾಗಿ ಹೋಗಿದೆ, ಅಳಿಸಿ ಹೋಗಿದೆ, ಕೆಟ್ಟೋಗಿದೆ. ನನ್ನ ತಂದೆ ತಾಯಿ, ನನ್ನ ಬಂಧು ಮಿತ್ರರ ಮಧ್ಯದಲ್ಲಿ ಈಗ ನಾನು ಜೀವಿಸೋದಕ್ಕೆ ಸಾಧ್ಯ ಇಲ್ಲ ಎನ್ನುವಂಥ ಸ್ಥಿತಿಯಲ್ಲಿ, ಅವಮಾನದ ಪರಿಸ್ಥಿತಿಯಲ್ಲಿ ಆಕೆಯನ್ನು ಕರೆದುಕೊಂಡು ಬಂದಿರಬೇಕಾದ್ರೆ ಅಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಯೇಸು ಸ್ವಾಮಿಗೆ ದೂರುಗಳನ್ನು ಹೇಳಿದಾಗ ಹಲ್ಲೆಲೂಯಾ, ಅವಾಗ ಯೇಸು ಸ್ವಾಮಿ ಕೆಳಗಡೆ ಬರಿತಾ ಇದ್ದಾರೆ ಪ್ರಿಯರು. ಏನು ಬರಿತಾ ಇದ್ದಾರೆ ಅಂತೇಳಿ ನೋಡ್ತಾ ಇರಬೇಕಾದ್ರೆ ಅವರೆಲ್ಲರೂ ಜನರು ಬಂದವರೆಲ್ಲರೂ ಏನು ಮಾಡ್ತಾ ಇದ್ದಾರೆ? ಕೆಳಗಡೆ ಏನು ಬರಿತಾ ಇದ್ದಾರೆ ಅಂತೇಳಿ ನೋಡ್ತಾ ಇದ್ದಾರೆ. ಹಲ್ಲೆಲೂಯಾ. ಅಲ್ಲಿ ಹೋದ್ರೆ ಒಂದ್ಸರಿ 6ನೇ ವಚನದಿಂದ, ಆತನ ಮೇಲೆ ತಪ್ಪು ಹೊರಿಸುವುದಕ್ಕೆ ಏನಾದರೂ ಒಂದು ನಿಮಿತ್ತ ಬೇಕಾಗಿದ್ದರಿಂದ ಈತನು ಏನನ್ನುತ್ತಾನೋ ನೋಡೋಣ ಎಂದು ಹಾಗೆ ಕೇಳಿದರು. ಆದರೆ ಯೇಸು ಬಗ್ಗಿಕೊಂಡು ಬೆರಳಿನಿಂದ ನೆಲದ ಮೇಲೆ ಬರೆಯುತ್ತಾ ಇದ್ದನು. ಅವರು ಆತನನ್ನು ಬಿಡದೆ ಕೇಳುತ್ತಿರುವಾಗ ಆತನು ನೆಟ್ಟಗೆ ಕೂತುಕೊಂಡು, ಹಲ್ಲೆಲೂಯಾ, ಅವರಿಗೆ ನಿಮ್ಮಲ್ಲಿ ಪಾಪವಿಲ್ಲದವನು ಯಾರೋ ಅವನೇ ಮೊದಲು ಆಕೆಯ ಮೇಲೆ ಕಲ್ಲನ್ನು ಹಾಕಲಿ ಎಂದು ಹೇಳಿ ತಿರುಗಿ ಬೊಗ್ಗಿಕೊಂಡು ನೆಲದ ಮೇಲೆ ಬರೆಯುತ್ತಾ ಇದ್ದನು. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಆತನು ಏನು ಬರಿತಾ ಇದ್ದಾನೆ? ಅಲ್ಲಿ ಯಾರ್ಯಾರು ಬಂದಿದ್ದಾರೆ ಅವ್ರ ಜೀವಿತ ಎಲ್ಲ ಯಾರಿಗೆ ಗೊತ್ತುಂಟು? ಯೇಸುವಿಗೆ ಗೊತ್ತು. ಹಲ್ಲೆಲೂಯಾ. ಅವರು ಯಾವ ಪರಿಸ್ಥಿತಿಗಳ ಮಧ್ಯದಲ್ಲಿ ಅಲ್ಲಿ ಬಂದು ನಿಂತ್ಕೊಂಡಿದ್ದಾರೆ, ಅವ್ರು ಯಾರ್ಯಾರು ಪಾಪ ಮಾಡಿದ್ದಾರೆ ಎಲ್ಲವೂ ಕೂಡ ಯೇಸು ಸ್ವಾಮಿಗೆ ಗೊತ್ತುಂಟು ಪ್ರಿಯರ. ಆತನು ಬರಿತಾ ಇದ್ದಾನೆ. ಕೆಲವೊಬ್ರು ಹಬ್ಬ ನನ್ನ ಚರಿತ್ರೆನೇ ಬರಿತಾ ಇದ್ದಾನೆ ಅಂತೇಳಿ ಒಬ್ಬೊಬ್ರು ಜಾಗ ಖಾಲಿ ಮಾಡೋದಕ್ಕೆ ಪ್ರಾರಂಭ ಮಾಡಿದರು. ಹಲ್ಲೆಲೂಯಾ. ಯೇಸು ಹೇಳ್ತಾ ಇದ್ದಾನೆ, ನಿಮ್ಮಲ್ಲಿ ಯಾರು ಪಾಪ ಮಾಡಿಲ್ವೋ ಅವನೇ ಮೊದಲನೇ ಕಲ್ಲನ್ನು ಆಕೆಗೆ ಹಾಕಿ ಆಕೆಯನ್ನು ಸಾಯಿಸೋದು ಬೇಡ ಅಂತ ಹೇಳ್ತಾ ಇಲ್ಲ. ಹಲ್ಲೆಲೂಯಾ. ಆದರೆ ನೀವು ಯಾರು ಪಾಪ ಮಾಡಿಲ್ಲಲ್ಲ, ಪಾಪ ಮಾಡಲಾರ್ದವ್ರೆ ಆಕೆಯನ್ನು ಸಾಯಿಸಲಂದ ತಕ್ಷಣ ಅಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ತಾಯಿ ಬಿಕ್ಸಿ ಅಳ್ತಾ ಇದ್ದಾಳೆ, ಅವಮಾನದ ಮಧ್ಯದಲ್ಲಿದ್ದಾಳೆ. ಯೇಸುವಿನ ಬಳಿಗೆ ಕರ್ಕೊಂಡು ಬಂದರೆ ನಾನು ಯೇಸುವಿನ ಬಗ್ಗೆ ಕೇಳಿದ್ದೀನಿ, ಈತ ಏನು ಸಾಯಿಸುವಂಥ ಒಂದು ತೀರ್ಮಾನವನ್ನೇ ತೆಗೆದುಕೊಂಡಿದ್ದಾನೆ ಎಂಬುದಾಗಿ ಆಕೆ ಒಂದು ವೇಳೆ ಮನಸ್ಸಿನಲ್ಲಿ ಅಂದ್ಕೊಂಡಿರ್ಬೋದು. ಹಲ್ಲೆಲೂಯಾ. ಯೇಸು ಏನಂತ ಹೇಳಿದಾನ? ಕಲ್ಲು ಹೋಗಿದ್ದು ಸಾಯಿಸನಂದಿದ್ದಾನೆ. ಹಲ್ಲೆಲೂಯಾ. ಆದರೆ ಒಂದು ಪಾಯಿಂಟ್ ಇಟ್ಟಿದ್ದಾರೆ, ಏನಂತೇಳಿ? ಪಾಪವಿಲ್ಲದವನು ಯಾರು ಅವರು ಮಾತ್ರ ಏನು ಮಾಡ್ರಿ? ಕಲ್ಲು ಹೋಗಿದ್ದು ಸಾಯಿಸಲಿ ಅಂತೇಳಿ. ಹಲ್ಲೆಲೂಯಾ. ಅಲ್ಲಿ ಅಂದ್ಕೊಂಡು ಬಂದಿರ್ಬೋದು ಶಾಸ್ತ್ರಿಗಳು, ಫರಿಸಾಯರು, ನಾವು ನೀತಿವಂತರು, ಸ್ವನೀತಿವಂತರು, ನಮ್ಮಲ್ಲಿ ನೀತಿ ಇದೆ, ನಾವು ದೇವರನ್ನು ತಿಳ್ಕೊಂಡಿದ್ದೀವಿ ಅಂತೇಳಿ ಅವ್ರು ಕಲ್ಲೆಸೆದು ಒಂದು ವೇಳೆ ನನ್ನನ್ನು ಕೊಲ್ಲಿಬಿಡ್ತಾರೋ ಎನ್ನುವಂಥ ಮರಣ ಭಯ ಯಾರಿಗೆ ಕಾಡಿರ್ಬೋದು? ಪಾಪದಲ್ಲಿ ಸಿಕ್ಕಿ ಬಿದ್ದಿರ್ತಕ್ಕಂಥ ಆ ಸ್ತ್ರೀಗೆ ಪ್ರಿಯರ. ಆದರೆ ದೇವ್ರ ವಾಕ್ಯ ಹೇಳ್ತಾ ಇದೆ, ಆ ಸ್ತ್ರೀಯನ್ನು ಯೇಸುವಿನ ಬಳಿಗೆ ಕರೆದುಕೊಂಡು ಬಂದ ಸಮಯದಲ್ಲಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಅವಮಾನದ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥ ಆಕೆಯ ಕುರಿತಾಗಿ ಯೇಸು ಕೆಳಗಡೆ ನೆಲಕ್ಕೆ ಬರಿತಾ ಇರಬೇಕಾದ್ರೆ
ಆ ಮಾತನ್ನು ಹೇಳಿದಾಗ ಅಲ್ಲಿ ದೇವ್ರ ವಾಕ್ಯ ಹೇಳ್ತಾ ಇದೆ, ಆ ಮಾತನ್ನು ಕೇಳಿ ತಾವೇ ಪಾಪಿಗಳೆಂದು ಮನಸ್ಸಿನಲ್ಲಿ ತಿಳುಕೊಂಡು ಹಿರಿಯರು ಮೊದಲುಗೊಂಡು ಕಿರಿಯರವರೆಗೂ ಒಬ್ಬರ ಹಿಂದೊಬ್ಬರು ಹೊರಗೆ ಹೋದರು, ಯೇಸು ಒಬ್ಬನೇ ಉಳಿದನು. ಈ ಮಾತು ಬಹಳ ಮುಖ್ಯ. ಯಾರು ಉಳಿದ್ರಲ್ಲಿ? ಯೇಸು ಒಬ್ಬನೇ. ಅಂದರೆ ಅಲ್ಲಿ ಇರುವಂಥವ್ರು ಎಲ್ಲರೂ ಪಾಪಿಗಳೇ. ಆಕೆ ಪಾಪಿ, ಅಲ್ಲಿರ್ತಕ್ಕಂಥ ಬಂದಿರ್ತಕ್ಕಂಥವ್ರೆಲ್ಲ ಪೂಜೆ ಮಾಡೋರು ಎಲ್ಲರೂ ಕೂಡ ಅವರು ಪಾಪಿಗಳೇ. ಹಲ್ಲೆಲೂಯಾ. ಇಲ್ಲಿ ದೇವ್ರ ವಾಕ್ಯ ಹೇಳ್ತಾ ಇದೆ, ಯಾವಾಗ ಆ ಮಾತನ್ನು ಹೇಳಿದ ತಕ್ಷಣ ಚಿಕ್ಕ ಮಕ್ಕಳು ಕೂಡ ಯಾವಾಗ ಸಿಕ್ಕಾದ ಇಂಥ ಸಂದರ್ಭ ಅಂತೇಳಿ ಕಾಯ್ಕೊಂಡು ಕುಂತ್ಕೊಂಡಿರ್ತಾರೆ ಯಹೂದಿಗಳು. ಹಲ್ಲೆಲೂಯಾ. ಮೋಶೆ ಧರ್ಮಶಾಸ್ತ್ರದಲ್ಲಿ ಹೇಳಿದಾರ ಆ ಒಂದು ಕಾರ್ಯವನ್ನು ನಾವು ಮಾಡಲೇಬೇಕು. ಯಾವಾಗ ನಾನು ಒಂದು ಕಲ್ಲು ಹಾಕಿನಿ ಸಾಯಿಸ್ಬೇಕಾದ್ರೆ ಸಮಾಧಿ ಕಾರ್ಯಕ್ರಮ ಇದ್ದಾಗ ಮಣ್ಣು ಹಾಕ್ತಿರಲ್ಲ ಹೋಗಿ, ಹಲ್ಲೆಲೂಯಾ, ಅದರಂಗೆ ನೀವು ಮಣ್ಣು ಹೆಂಗೆ ಹಾಕ್ತೀರಿ ಅವ್ರಿಗೆ ಅದೊಂದು ಆ ಸಂದರ್ಭ ಒಂದು ಒಳ್ಳೆಯ ಅವಕಾಶ. ಅದು ಕಲ್ಲು ನಂದು ಕೂಡ ಒಂದು ಪಾಲು ಇರಬೇಕು ಸಾಯಿಸೋದ್ರಲ್ಲಿ ಅಂತೇಳಿ ಆ ರೀತಿಯಾಗಿ ಮಾಡುವಂಥ ಜನಾಂಗದವ್ರು ಯಾರ್ರೀ? ಯಹೂದಿಗಳು. ಹಲ್ಲೆಲೂಯಾ. ಯಾಕಂದರೆ ಪಾಪ ಮಾಡಲಾರ್ದೆ ಇರಬೇಕಂತೇಳಿ ಅವ್ರ ಉದ್ದೇಶ. ಯಾರದ್ರು? ಯಹೂದಿಗಳು. ಯಾಕಂದರೆ ಸೃಷ್ಟಿಕರ್ತನಾದ ದೇವರನ್ನು ಮಾತ್ರ ಆರಾಧನೆ ಮಾಡುವಂಥವ್ರು ಈ ಭೂಮಂಡಲದಲ್ಲಿ ಅವರು. ಹಲ್ಲೆಲೂಯಾ. ಇಲ್ಲಿ ದೇವ್ರ ವಾಕ್ಯ ಹೇಳ್ತಾ ಇದೆ, ಆ ಸಮಯದಲ್ಲಿ ಆಕೆಗೆ ಯೇಸು ಸ್ವಾಮಿ ಒಂದು ಮಾತನ್ನು ಹೇಳ್ತಾ ಇದ್ದಾರೆ ಪ್ರಿಯರೇ. ಆ ಮಾತು ಓದಿರ್ರಿ. ಈ ಸಮಯದಲ್ಲಿ ಯೇಸು ಒಬ್ಬನೇ ಉಳಿದನು ಮತ್ತು ನಡುವೆ ನಿಂತಿದ್ದ ಹೆಂಗಸು ಅಲ್ಲೇ ಇದ್ದಳು. ಯೇಸು ನೆಟ್ಟಗೆ ಕೂತುಕೊಂಡು ಆ ಸ್ತ್ರೀಯನ್ನು ಹೊರತು ಯಾರನ್ನೂ ನೋಡದೆ ಆಕೆಗೆ, ಅಮ್ಮ, ನಿನ್ನ ಮೇಲೆ ತಪ್ಪು ಹೊರಿಸುವವರು ಎಲ್ಲಿದ್ದಾರೆ? ನಿನಗೆ ಯಾರು ಶಿಕ್ಷೆಯನ್ನು ವಿಧಿಸಲಿಲ್ಲವೋ ಅಂದನು. ಯಾರೂ ವಿಧಿಸಲಿಲ್ಲ ಸ್ವಾಮಿ ಅಂದಳು. ಯೇಸು ಆಕೆಗೆ, ನಾನೂ ನಿನಗೆ ಶಿಕ್ಷೆ ವಿಧಿಸುವುದಿಲ್ಲ, ಹೋಗು, ಇನ್ನು ಮೇಲೆ ಪಾಪ ಮಾಡಬೇಡ ಎಂದು ಹೇಳಿದನು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ನೋಡ್ರಿ, ಯೇಸು ಮಾತ್ರ ಉಳಿದಿದ್ದಾನೆ, ಯೇಸು ಮಾತ್ರ ಪರಿಶುದ್ಧನು. ಇದನ್ನು ನಾವು ತಿಳ್ಕೊಬೇಕು. ಹಲ್ಲೆಲೂಯಾ. ಈ ಲೋಕದಲ್ಲಿ ಎಲ್ಲ ಜನರು ಏನಾಗಿದ್ದಾರೆ? ಕೆಟ್ಟು ಹೋಗಿದ್ದಾರೆ, ಪಾಪದಿಂದ ತುಂಬಿದ್ದಾರೆ. ದೇವ್ರುಗಳು ಅನ್ಸ್ಕೊಂಡ್ರೆ ಇಬ್ಬರು ಮೂವರನ್ನ ಜೊತೆ ಮಾಡಿಕೊಂಡ್ರೆ ಒಬ್ಬರನ್ನೇ ಈಗ ಕೆಂಚಪ್ಪರು ಇಷ್ಟು ದಿವಸ ನಿಂಕಂಬವ್ರನ್ನ ಬರೆಸಿದ್ದಾರೆ. ಹಲ್ಲೆಲೂಯಾ. ಏನೋ ಏಳು ಬೀಳುಗಳು ಎಲ್ಲ ಬಂದಿದ್ದಾವ, ಆದರೂ ಸಹನೆಯಿಂದ ಏನು ಮಾಡಿದ್ದಾರೆ? ಸಂಸಾರವನ್ನು ಸಾಗಿಸ್ಕೊಂಡು ಹಂಗೆ ಹೋಗ್ತಾ ಇದ್ದಾರೆ. ಹಲ್ಲೆಲೂಯಾ. ಇಲ್ಲಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಏನಂತ ಹೇಳಿ ಅಂದರೆ, ನೆಟ್ಟಗೆ ಯೇಸು ಸ್ವಾಮಿ ಕೂತ್ಕೊಂಡು ಏನು ಮಾಡ್ತಾ ಇದ್ದಾರೆ? ಅವ್ರ ಭವಿಷ್ಯತ್ತೆಲ್ಲ ಬರೀತಾ ಇದ್ದಾರೆ. ಎಲ್ಲರ ಖಾಲಿ ಆದ ಮೇಲೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಅಮ್ಮ, ನಿನ್ನ ಮೇಲೆ ದೂರು ಓರಿಸೋರು ಎಲ್ಲಿದ್ದಾರೆ? ನಿನ್ನನ್ನು ಅವಮಾನ ಮಾಡಬೇಕು, ಸಾಯಿಸಬೇಕು, ನಿನ್ನ ರಕ್ತ ಇವತ್ತು ನೋಡಬೇಕು ಅಂತೇಳಿ ಬಂದಂಥವ್ರು ಎಲ್ಲಿದಾರ? ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅವಾಗ ಆ ತಾಯಿ ಹೇಳ್ತಾ ಇದ್ದಾಳೆ ಪ್ರಿಯರೇ, ಏನಂತೇಳಿ ಓದ್ರಿ ಅಲ್ಲಿ 10ನೇ ವಚನಮ್ಮ. 10ನೇ ವಚನ. ಯೇಸು ನೆಟ್ಟಗೆ ಕೂತುಕೊಂಡು ಆ ಸ್ತ್ರೀಯನ್ನೇ ಹೊರತು ಯಾರನ್ನ ನೋಡದೆ ಆಕೆಗೆ, ಅಮ್ಮ, ನಿನ್ನ ಮೇಲೆ ತಪ್ಪು ಹೊರಿಸುವವರು ಎಲ್ಲಿದ್ದಾರೆ? ನಿನಗೆ ಯಾರೂ ಶಿಕ್ಷೆಯನ್ನು ವಿಧಿಸಲಿಲ್ಲವೋ ಅಂದನು. ಯಾರೂ ವಿಧಿಸಲಿಲ್ಲ ಸ್ವಾಮಿ ಅಂದಳು. ಹಲ್ಲೆಲೂಯಾ. ಶಿಕ್ಷೆ ವಿಧಿಸಬೇಕು ಅಂತೇಳಿ ಬಂದಿದ್ರು, ರಕ್ತ ನೋಡ್ಬೇಕಂತೇಳಿ ಬಂದಿದ್ರು, ಸಾಯಿಸ್ಬೇಕಂತೇಳಿ ಬಂದಿದ್ರು. ಆದರೆ ದೇವರು ಆಕೆಗಿರ್ತಕ್ಕಂಥ ಅವಮಾನವನ್ನು ಏನು ಮಾಡಿದ್ರಿ? ಪರಿಹಾರ ಮಾಡಿದರು. ಆಕೆಯ ಪ್ರಾಣ ಪಕ್ಷಿ ಹಾರಿ ಹೋಗಬೇಕಾಗಿತ್ತು, ಆದರೆ ಆವತ್ತು ಆಕೆಯ ಜೀವಿತವನ್ನು ದೇವರು ಏನು ಮಾಡಿದರು? ಉಳಿಸಿದ್ರು ಪ್ರೇರೆ. ಆಕೆ ಕುರಿತಾಗಿ ಸತ್ಯವೇದ ಹೇಳ್ತಾ ಇದೆ ಏನಂತೇಳಿ, ಅಮ್ಮ, ನಾನು ಕೂಡ ನಿನಗೆ ಶಿಕ್ಷೆ ವಿಧಿಸುವುದಿಲ್ಲ. ಮತ್ತೆ ಹೇಳ್ತಾ ಇದ್ದಾರೆ ಸ್ವಾಮಿಯವರು, ಹೋಗು, ಇನ್ನು ಮೇಲೆ ನೀನು ಪಾಪ ಮಾಡಬೇಡ. ಹಲ್ಲೆಲೂಯಾ. ಪಾಪ ಎನ್ನುವಂಥದ್ದು ದೊಡ್ಡದಾಗಿರ್ತಕ್ಕಂಥ ಅವಮಾನ. ರೋಗಕ್ಕೆ ಔಷಧಿ ಇದೆ, ಪಾಪ ಎನ್ನುವಂಥ ರೋಗಕ್ಕೆ ಔಷಧಿ ಏನ್ರಿ? ಯೇಸು ಕ್ರಿಸ್ತನ ರಕ್ತ ಮಾತ್ರ. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ರಕ್ತ ಮಾತ್ರ ಸಕಲ ಮಾನವರ ಪಾಪವನ್ನು ಏನು ಮಾಡುತ್ತೆ? ಪರಿಹಾರ ಮಾಡುತ್ತೆ. ಯೇಸು ಕ್ರಿಸ್ತನ ರಕ್ತ ಬಿಟ್ಟು ನೀನು ಯಾವ ಪಾರಿವಾಳ, ಕೋಣಾಗಿರಲಿ, ಎತ್ತುಗಳಾಗಿರಲಿ, ಯಾವುದೇ ಆಗಿರಲಿ, ಏನು ಕಟ್ ಮಾಡಿ ಏನು ಯಜ್ಞ ಮಾಡಿದರೂ ಕೂಡ ಅದು ಏನು ಉಪಯೋಗನೇ ಇಲ್ಲ. ಹಲ್ಲೆಲೂಯಾ. ಯೇಸು ಈ ಲೋಕಕ್ಕೆ ಬರೋದಕ್ಕಿಂತ ಮುಂಚಿತವಾಗಿ ಯೇಸು ಕ್ರಿಸ್ತನೇ ಆ ಆಚರಣೆಗೆ ತಂದಿರತಕ್ಕಂಥ ಒಂದು ವಿಷಯಗಳು. ಬಲಿಯಾಗಿ ನೀವು ಕೊಡಬೇಕಂತೇಳಿ ಪಾರಿವಾಳಗಳನ್ನು, ಒಂದು ವೇಳೆ ಹಣ ಜಾಸ್ತಿ ಇರಲಾರ್ದವ್ರು ಪಾರಿವಾಳಗಳನ್ನು ಏನು ಮಾಡ್ತಾಯಿದ್ರು? ಬಲಿಯಾಗಿ ಕೊಡ್ತಾಯಿದ್ರು. ಬೆಳುವಕ್ಕೆ ಅಂತೀವಲ್ಲ, ಬೆಳುವನ್ನು ಬಲಿಯಾಗಿ ದೇವರಿಗೆ ಸಮರ್ಪಣೆ ಮಾಡ್ತಾಯಿದ್ರು. ಒಂದು ವೇಳೆ ದೊಡ್ಡದಾಗಿ ಚೆನ್ನಾಗಿದ್ದಂಥವ್ರು ಏನು ಮಾಡ್ತಾಯಿದ್ರು? ಟಗರು ಮರಿಯನ್ನು ದೇವರಿಗೆ ಬಿಡ್ತಾಯಿದ್ರು. ಇನ್ನೂ ಚೆನ್ನಾಗಿದ್ದಂಥವ್ರು ಏನು ಮಾಡ್ತಾಯಿದ್ರು? ಹಸುಗಳನ್ನು ದೇವರಿಗೆ ಬಲಿಯಾಗಿ ಕೊಡ್ತಾಯಿದ್ರು. ಓರಿಗಳಂತೀವಲ್ಲ, ಎತ್ತುಗಳನ್ನು ಬಲಿಯಾಗಿ ದೇವರಿಗೆ ಕೊಡ್ತಾಯಿದ್ರು ಪ್ರಿಯರೇ. ಎಲ್ಲಿ? ಹಳೆಯ ಒಡಂಬಡಿಕೆಯಲ್ಲಿ. ಅವೆಲ್ಲವುಗಳಿಗೆ ಕಾರಣ ಏನು?
ಯೇಸು ಕ್ರಿಸ್ತನ ಈ ಲೋಕಕ್ಕೆ ಬರ್ತಾನೆ, ರಕ್ತದ ಮೂಲಕವಾಗಿ ಪಾಪ ಪರಿಹಾರ ಆಗುತ್ತೆ. ಆದರೆ ಈ ರಕ್ತ ಅಲ್ಲ. ಯಾವ ರಕ್ತ? ನಿಜವಾದ ರಕ್ತ ಒಂದು ಬರಲಿಕ್ಕಿದೆ, ಪರಿಶುದ್ಧವಾಗಿರ್ತಕ್ಕಂಥ ರಕ್ತ ಬರಲಿಕ್ಕಿದೆ. ಅದು ಬಡವರು ಮೊದಲುಗೊಂಡು ಶ್ರೀಮಂತರು ಎಲ್ಲರೂ ಕೂಡ ಪಾಪಿಗಳೇ. ಹಲ್ಲೆಲೂಯಾ. ಅವ್ರು ಎಂಥವರಾದರೂ ಕೂಡ ಅವರಿಗೆ ಮುದ್ರೆ ಏನಾಗಿದೆ ಹಣೆ ಮೇಲೆ? ಪಾಪಿ 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 ಪಾಪಿ. ಹಲ್ಲೆಲೂಯಾ. ಆದರೆ ಯೇಸುವಿನ ಬಳಿಗೆ ಬಂದರೆ ಆ ಪಾಪಿ ಎನ್ನುವಂಥ ಪಟ್ಟವನ್ನು ದೇವರು ತೆಗೆದುಹಾಕಿ ಪರಿಶುದ್ಧನು ನೀತಿವಂತನು ಎನ್ನುವಂಥ ಒಂದು ಪಟ್ಟವನ್ನು ದೇವರು ಯಾರಿಗೆ ಕೊಡ್ತಾರೆ? ಆತನ ಮಕ್ಕಳಾಗಿರ್ತಕ್ಕಂಥ ನಮಗೆ. ಅದರ ಸಲುವಾಗಿ ನಾವು ನೋಡ್ತಾ ಇದ್ದೇವೆ, ಆವತ್ತು ಆಕೆಗೆ ಆಗಿರ್ತಕ್ಕಂಥ ಅವಮಾನವನ್ನು ದೇವರು ಏನು ಮಾಡಿದರೆ? ತಪ್ಪಿಸಿದರು. ಆಕೆಗೆ ಆಗಬೇಕಾಗಿರ್ತಕ್ಕಂಥ ಪ್ರಾಣ ನಷ್ಟವನ್ನು ದೇವರು ಪುನಃ ಹೊಸದಾದ ಜೀವಿತವನ್ನು ಆಕೆಗೆ ಒದಗಿಸಿಕೊಟ್ರು. ಹಲ್ಲೆಲೂಯಾ. ಅದರ ಸಲುವಾಗಿ ದೇವರು ವಾಕ್ಯ ಹೇಳ್ತಾ ಇದೆ, ಹೆದರಬೇಡ, ನಿನಗೆ ಅವಮಾನ ಆಗೋದಿಲ್ಲ. ಒಂದು ವೇಳೆ ಯೌವನ ಕಾಲದಲ್ಲಿ ಯಾವುದೋ ವಿಷಯದಲ್ಲಿ ತಪ್ಪಿ ಹೋಗಿದ್ರೆ ಅದನ್ನು ಕುರಿತಾಗಿ ಜಾಸ್ತಿ ಯೋಚನೆ ಮಾಡೋಕ್ಕೆ ಹೋಗ್ಬೇಡ. ಆಯಿತು, ಅದು ದೇವರ ಚಿತ್ತ ಇತ್ತು, ದೇವರ ಚಿತ್ತ ಇರಲಾರ್ದೆ ನೀನು ಏನೋ ತಪ್ಪು ಮಾಡಿಬಿಟ್ಟಿದೀಯಾ. ಕೆಲವು ಜನರು ವಯಸ್ಸೆಲ್ಲ ಮುಗಿದ ಮೇಲೆ, ಇಲ್ಲ ನಾನು ಅವಾಗ ಹಂಗೆ ಮಾಡಬಾರ್ದಾಗಿತ್ತು, ಅದು ಮಾಡಬಾರ್ದಾಗಿತ್ತು ಅಂತೇಳಿ ಈಗ ಆಲೋಚನೆ ಮಾಡ್ತಾ ಇರ್ತಾರೆ. ಹಲ್ಲೆಲೂಯಾ. ಅದು ಆಗಿಬಿಟ್ಟಿದೆ. ಅದ್ರ ಕುರಿತಾಗಿ ಹೆಚ್ಚಾಗಿ ಆಲೋಚನೆ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ದೇವರು ಹೇಳ್ತಾನೆ, ಆ ಒಂದು ಯೌವನ ಕಾಲದಲ್ಲಿ ನಿನಗಾಗಿರ್ತಕ್ಕಂಥ ಅವಮಾನವನ್ನು ನಿನ್ನ ನೆನಪಿಗೂ ಕೂಡ ಬರಲಾರಂಗೆ ನನ್ನ ಅಷ್ಟು ಉನ್ನತವಾದ ಸ್ಥಾನದಲ್ಲಿ ನಾನು ನಿಲ್ಲಿಸ್ತೀನಿ ಎಂಬುದಾಗಿ. ಹಲ್ಲೆಲೂಯಾ. ಅದರ ಸಲುವಾಗಿ ಪ್ರಿಯರೇ, ಪಾಪ ಎನ್ನುವಂಥ ಅವಮಾನವನ್ನು ದೇವರು ಆಕೆಗೆ ಇರ್ತಕ್ಕಂಥ ಒಂದು ಮರಣ ಎನ್ನುವಂಥ ಸ್ಥಿತಿಯನ್ನು ಏನು ಮಾಡಿದರು? ತಪ್ಪಿಸಿದ್ರು. ಆಕೆಗೆ ಇರ್ತಕ್ಕಂಥ ಅವಮಾನ ಪರಿಸ್ಥಿತಿಯನ್ನೆಲ್ಲ ದೇವ್ರು ಏನು ಮಾಡಿದರು? ದೂರ ಮಾಡಿದ್ರು ಪ್ರಿಯ. ಅದರ ಸಲುವಾಗಿ ಸತ್ಯವೇದ ಹೇಳ್ತಾ ಇದೆ, ಪಾಪ ಎನ್ನುವಂಥ ಅವಮಾನವನ್ನು ದೇವರು ತಪ್ಪಿಸಿರುವಂಥದ್ದು ಮಾತ್ರವಲ್ಲ, ಆಕೆಯನ್ನು ಕ್ಷಮಿಸಿದರು. ಹಲ್ಲೆಲೂಯಾ. ಕ್ಷಮಾಪಣೆ ಭಾಳ ಮುಖ್ಯ. ಯಾರು ಕ್ಷಮಿಸಲ್ಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಒಂದು ವೇಳೆ ನೋಡ್ರಿ, ಈಗ ಅನ್ಯ ಜನರಲ್ಲಿ ಏನು ಮಾಡ್ತಾರೆ? ಒಂದು ವೇಳೆ ಅವರು ಏನಾದರೂ ಮಾಡೋದು ಬಿಟ್ರಪ್ಪ ಅಂದ್ರೆ, ಇಲ್ಲ ಕಾಡ್ತಾ ಇದೆ ಅಂತಾರೆ. ಏನಂತಾರೆ ರೀ? ಕಾಡ್ತಾ ಇದೆ. ಹಲ್ಲೆಲೂಯಾ. ಏಸು ಕಾಡುವವನಲ್ಲ. ದೇವರು ಏನು? ಏಸು ಏನು ಮಾಡುವವನು? ಕಾಡುವವನಲ್ಲ, ಕಾಪಾಡುವವನಾಗಿದ್ದಾನೆ. ಹಲ್ಲೆಲೂಯಾ. ಏಸು ನಿನ್ನ ಜೀವಿತವನ್ನು ನಾಶ ಮಾಡಬೇಕಂತೇಳಿ ಬಂದಿಲ್ಲ, ನಾಶಕರವಾಗಿರ್ತಕ್ಕಂಥ ನಿನ್ನ ಜೀವಿತವನ್ನು ಸಮೃದ್ಧಿಯ ಕಡೆಗೆ ನಡೆಸಬೇಕಂತೇಳಿ ಬಂದಿದ್ದಾನೆ. ಹಲ್ಲೆಲೂಯಾ. ಅದ್ರ ಸಲುವಾಗಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ದೇವ್ರ ವಾಕ್ಯ ಹೇಳ್ತಾ ಇದೆ. ನಿನ್ನೆ ಸೋಮವಾರ ದಿವಸ ಅಮಾವಾಸ್ಯೆ ಇತ್ತಲ್ಲ, ಅವತ್ತಿನ ದಿನ ಅವ್ರು ಬಂದಿದ್ರು ಪ್ರಿಯರೇ. ಅವರು ಆಂಧ್ರದಿಂದ ಬಂದಿದ್ದಾರೆ. ಅವ್ರಿಗೇನಿದೆ? ದುರಾತ್ಮ ಶಕ್ತಿ. ದೇವರಂತೇಳಿ ಹೇಳ್ಕೊಂಡು ಬಂದಿರುವಂಥ ದುರಾತ್ಮ ಶಕ್ತಿ. ಆ ಒಂದು ಭಾಗದಲ್ಲಿ ಭಾಳ ಪ್ರಸಿದ್ಧವಾಗಿರ್ತಕ್ಕಂಥ ದೇವರು ಎಂಬುದಾಗಿ ದೇವರ ಸ್ಥಾನವನ್ನು ಕೊಟ್ಟು ಆರಾಧನೆ ಮಾಡುವಂಥ ಒಂದು ಶಕ್ತಿ ಆತನ ಒಳಗಡೆ ಒಕ್ಕೊಂಡು ಏನಂತ ಇದೆ? ನಾನು ನಿನ್ನನ್ನು ಒತ್ಕೊಂಡು ಹೋಗ್ತೀನಿ, ನಾನು ನಿನ್ನನ್ನು ಬಿಡೋದಿಲ್ಲ, ನಿನಗೆ ಸಾವೇ ಗತಿ ಎನ್ನುವಂಥ ಸ್ಥಿತಿಯನ್ನು ಒದಗಿಸಿಕೊಟ್ಟಂಥ ಸಮಯದಲ್ಲಿ ಅವರು ಅಲ್ಲಿಂದ ಎಲ್ಲಿ ಕರ್ಕೊಂಬಂದ್ರಿ? ಬಾದರ್ಲಿಕ್ಕೆ ಕರ್ಕೊಂಬಂದ್ರು. ಯಾವಾಗ? ಅಮಾವಾಸ್ಯೆ ದಿವಸದಲ್ಲಿ ಕರೆದುಕೊಂಡು ಬಂದಂಥ ಸಮಯದಲ್ಲಿ ಅದು ಪ್ರಾರ್ಥನೆ ಮಾಡಿದ ನಂತರ ಅದು ದಕ್ಸ್ಕೊಳ್ಳೋಕೆ ಆಗ್ತಾಯಿಲ್ಲ, ಕೂತ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ಪ್ರಾರ್ಥನೆ ಮಾಡಿದ ತಕ್ಷಣ ಕೆಳಗಡೆ ಬಿದ್ದುಬಿಟ್ಟು ಆ ವ್ಯಕ್ತಿ ಬಿದ್ದು ಆಯಿತು, ತನ್ನಲ್ಲಿರ್ತಕ್ಕಂಥ ಪ್ರತಾಪ ಶಕ್ತಿ, ದುರಾತ್ಮ ಶಕ್ತಿ ಏನಿದೆ ಅದೆಲ್ಲವನ್ನು ತೋರ್ಸೋಕೆ ಪ್ರಾರಂಭ ಮಾಡಿದ ಪ್ರೇರೆ. ಹಿಂದುಗಡೆ ಹಿಂಗೆ ಹೋಗ್ತಾ ಇದ್ದಾನೆ. ವಯಸ್ಸಾಗಿದೆ ಪಾಪ ಅವರಿಗೆ. ಆದರೆ ಆತನ ಸ್ಥಿತಿ ನೋಡಿದ್ರಪ್ಪ, ಏನಪ್ಪ ಯವನಸ್ಥ ಬಿಡು ಅನ್ನುವಂಥ ರೀತಿಯಲ್ಲಿ ಆತನ ಶಕ್ತಿಯನ್ನು ತೋರಿಸ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಆ ಒಂದು ಸಮಯದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅಪ್ಪವರು, ನೀನು ಈ ವ್ಯಕ್ತಿಯನ್ನು ಬಿಟ್ಟು ಹೋಗು, ಇಲ್ಲ ನಾನು ಇದನ್ನ ಹೊತ್ಕೊಂಡು ಹೋಗ್ತೀನಿ. ಹಲ್ಲೆಲೂಯಾ. ಬಿಡುಗಡೆ ಎಂಬುದಿಲ್ಲ, ಇದನ್ನ ಹೊತ್ಕೊಂಡು ಹೋಗೋರಿಗೆ ನಾನು ಬಿಡಲ್ಲ ಅಂತ ಹೇಳಿದ್ದು. ಸಡನ್ನಾಗಿ ಯಾರೆಂಬುದಾಗಿ ಕೇಳಿದಾಗ ಹೆಸರು ಹೇಳಿತು. ಹೆಸರು ಹೇಳಿದಂಥ ಸಮಯದಲ್ಲಿ ಅಪ್ಪವರು ಇನ್ನೂ ಬಿಡುಗಡೆ ಪ್ರಾರ್ಥನೆ ಮಾಡಿದ್ರು ಪ್ರಿಯರೇ. ಆ ಸಮಯದಲ್ಲಿ ನನ್ನಿಂದ ಕಣ್ಣು ತೆರೆದು ನೋಡೋಕ್ಕಾಗ್ತಾಯಿಲ್ಲ, ಕಣ್ಣನ್ನು ಮುಚ್ಚಿಬಿಟ್ಟಿದ್ದಿ ಅಂತೇಳಿ ಕಣ್ಣು ಮುಚ್ಕೊಂಡು, ಅದು ಕಣ್ಣು ತೆರೀಲಾರದೆ ಬೆಂಕಿ ಅಂತೇಳಿ ಭಯಂಕರವಾದ ಸ್ಥಿತಿಯಲ್ಲಿ ಅದೇನು ಮಾಡ್ತಾ ಇದೆ? ಒದ್ದಾಡ್ತಾ ಇದೆ ಪ್ರೇರೆ. ಒಂಥರ ಹಾವಿನ ಆ್ಯಕ್ಷನ್ ಮಾಡ್ತಾ ಇದೆ. ಹಲ್ಲೆಲೂಯಾ. ಅವತ್ತು ನಾಗರಾಮೋಸ್ ಇತ್ತು. ಹಲ್ಲೆಲೂಯಾ. ನಾಗರಾಮೋಸ್ ದಿನ ಒಬ್ರಿಗೆ ಕಚ್ಚಿತು. ಬಾದರ್ಲಿ ಚಲುವಾದವರೊಬ್ಬರು ತೀರಿ ಹೋದ್ರು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಮನುಷ್ಯರು ಮಾಡುವಂಥದ್ದು ಏನೆಂಬುದಾಗಿ ಮನುಷ್ಯರಿಗೆ ತಿಳಿತಾ ಇಲ್ಲ. ಹಲ್ಲೆಲೂಯಾ. ವಿಷಯದ ಜಂತುಗಳನ್ನು ಕೂಡ ದೇವರ ಸಮಾನಕ್ಕೆ ಎಣಿಸ್ತಾರೆ ಪ್ರಿಯರೇ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ. ಅದು ಆ್ಯಕ್ಟಿಂಗ್ ಮಾಡ್ತಾ ದುರಾತ್ಮ ಶಕ್ತಿ ಅಲ್ಲಿ ತಡ್ಕೊಳಕ್ಕೆ ಆಗ್ತಾ ಇಲ್ಲ. ಎಲ್ಲಿಗೆ ಕರ್ಕೊಂಬಂದ್ಬಿಟ್ರಿ ನನ್ನ ಅಂತೇಳಿ ಆ ಸಮಯದಾಗ ಹಂಗೆ ಎದ್ದು ನನಗೆ ದಾರಿ ಕಾಣ್ತಾ ಇದೆ, ನಾವು ಅಪ್ಪವರು ಏನಂತ ಹೇಳ್ತಾ ಇದ್ದಾರೆ? ಹೋಗು ಅಂತ ಹೇಳಿದ ತಕ್ಷಣ ನನಗೆ ದಾರಿ ಕಾಣ್ತಾ ಇಲ್ಲ, ಕಣ್ಣು ಕಾಣ್ತಾ ಇಲ್ಲ ಅಂತ ಹೇಳಿದ ತಕ್ಷಣ ದಾರಿ ಮತ್ತು ಕಣ್ಣು ಎರಡು ಕಾಣಂಗಾಗ್ಬೇಕಂದ ತಕ್ಷಣ ಆತ ಎದ್ದಳಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ. ಆ ದುರಾತ್ಮ ಶಕ್ತಿ ಎಬ್ಬಿಸಿಗೊಡಿಸ್ತಾ ಇಲ್ಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಹಂಗೆ ಎದ್ದ 8ನೇ ಸಾರಿ ಹಿಂಗೆ ಮೇಲ್ಗಡೆ ಎದ್ದು
ಚಿಕ್ಕ ಮಕ್ಕಳು ಹೆಂಗೆ ಓಡ್ತಾರ ಅದ್ರಂಗೆ ಓಡ್ತಾ ಇದ್ದಾನೆ ಬನ್ನಿ. ಹಲ್ಲೆಲೂಯ. ಆ ದುರಾತ್ಮ ಶಕ್ತಿ ಆ ರೀತಿಯಾಗಿ ಏನು ಮಾಡ್ತಾ ಇದೆ, ಆತನನ್ನು ಓಡಿಸ್ತಾ ಇದೆ. ಹಲ್ಲೆಲೂಯ. ಆ ಸಮಯದಲ್ಲಿ ಬಿಡುಗಡೆ ಪ್ರಾರ್ಥನೆ ಮಾಡಿದಾಗ ಪುನಃ ಆತನಲ್ಲಿ ರೋಡ್ ಇದೆಯಲ್ಲ, ರೋಡ್ ಹತ್ರ ಹೋಗಿ ಆತನ ಹಿಡ್ಕೊಂಡ್ರು. ಅವ್ರ ಮಗ ಬಂದಿದ್ದ ಮತ್ತು ಅವರ ಸಂಬಂಧಿಕರು ಒಬ್ಬರು ಬಂದಿದ್ರು. ಹಿಡ್ಕೊಂಡ ತಕ್ಷಣ ಅಲ್ಲಿ ಹೋದ್ಮೇಲೆ ಕೇಳ್ತಾ ಇದ್ದಾನಂತ, ಏನಂತೇಳಿ, ನಾ ಇಲ್ಲಿಗೆ ಯಾಕೆ ಬಂದೀನಿ ಅಂತೇಳಿ. ಆತಗೆ ಗೊತ್ತಿಲ್ಲ ಅಲ್ಲಿಗೆ ಬಂದಿರೋದು, ಬಾದರ್ಲಿಗೆ ಬಂದಿರೋದು. ಆತಗೆ ಏನು ಒಂದು ವಿಷಯ ಎಂಬುದು ಗೊತ್ತಿಲ್ಲ. ಅಲ್ಲಿಂದ ಮೊನ್ನೆಯಿಂದ ಅದೇ ಒಂದು ಇದರಲ್ಲಿ ಆತ ಇದ್ದಾನೆ ಪ್ರೇರೆ. ಹಲ್ಲೆಲೂಯ. ಮೊದಲು ಅದನ್ನು ಮಾಡ್ತಾ ಇದ್ದಾರಂತೆ, ಅದು ಏನಾಗ್ತಾ ಇದೆ ಅವರಿಗೆ, ಕಾಡ್ತಾ ಇದೆ ಅಂತೆ. ಹಲ್ಲೆಲೂಯ. ದೇವರು ಎಂದಿಗೂ ಕೂಡ ಕಾಡುವವನಲ್ಲ. ಹಲ್ಲೆಲೂಯ. ನಿನಗೋಸ್ಕರವಾಗಿ ಆತ ಚಿಂತಿಸುವವನಾಗಿದ್ದಾನೆ. ಹಲ್ಲೆಲೂಯ. ನಿನಗೆ ಬಿಡುಗಡೆ ಕೊಡುವುದಕ್ಕಾಗಿ ಆತನು ಯಾವಾಗಲೂ ಕಾಯುವವನಾಗಿದ್ದಾನೆ. ಹಲ್ಲೆಲೂಯ. ಒಂದು ವೇಳೆ ನೀನು ದಾರಿ ತಪ್ಪಿ ಹೋದಾಗಲೂ ಕೂಡ ಯಾವಾಗ ನನ್ನ ಮಗ ಪುನಃ ನನ್ನ ಬಳಿಗೆ ಬರ್ತಾನೆ, ನನ್ನ ಮಗಳು ಯಾವಾಗ ಪುನಃ ನನ್ನ ಬಳಿಗೆ ಬರ್ತಾರೆ ಅಂತೇಳಿ ದೇವರು ಕಾಯುವವನಾಗಿರ್ತಾನೆ ಪ್ರೇರೆ. ಹಲ್ಲೆಲೂಯ. ಈಕೆಯು ಕೂಡ ತಂದೆಯಿಂದ ಈಕೆ ದೂರ ಆಗಿದ್ಲು, ವ್ಯಭಿಚಾರದ ಒಂದು ಸ್ಥಿತಿಯಲ್ಲಿ ಜೀವಿಸ್ತಾ ಇದ್ಲು. ಪುನಃ ತಂದೆಯ ಬಳಿಗೆ ಆಕೆ ಬಂದ್ಲು ಪ್ರಿಯರೇ. ಹಲ್ಲೆಲೂಯ. ಆಕೆಗಿರ್ತಕ್ಕಂಥ ಅವಮಾನವನ್ನು ದೇವರು ಏನು ಮಾಡಿದರು, ಪರಿಹರಿಸಿದರು. ಸಂಪೂರ್ಣವಾದ ಬಿಡುಗಡೆಯನ್ನು ಕೊಟ್ಟರು. ಸ್ವಾಮಿಯವರು ಹೇಳ್ತಾ ಇದ್ದಾರೆ, ಹೋಗು, ಇನ್ನು ಮೇಲೆ ನೀನು ಪಾಪ ಮಾಡಬೇಡ, ಪಾಪ ಮಾಡುವಂಥ ಸ್ಥಿತಿಗೆ ನೀನು ಹೋಗಬೇಡ, ಹೋಗು ಎಂಬುದಾಗಿ ದೇವರು ಆಕೆಯನ್ನು ಕಳುಹಿಸಿಕೊಟ್ರು ಪ್ರಿಯರೇ. ಅದರ ಸಲುವಾಗಿ ಸತ್ಯವೇದ ಹೇಳ್ತಾ ಇದೆ, ಈಕೆಗೆ ಅವಮಾನ ಆವತ್ತಿನ ದಿನ ಏನಾಗಬೇಕಾಗಿತ್ತು, ಶಿಕ್ಷೆ ಏನಾಗಬೇಕಾಗಿತ್ತು, ಆಕೆ ಪ್ರಾಣ ತೆಗಿಬೇಕಂತೇಳಿ ಬಂದಿದ್ದಾರೆ. ಎಲ್ಲ ಗುಂಪು ಕಟ್ಕೊಂಡು ಬಂದಿದ್ದಾರೆ, ಚಿಕ್ಕ ಮಕ್ಕಳ ಮೊದಲುಗೊಂಡು ಹಿರಿಯರವರೆಗೆ. ಆದರೆ ದೇವರು ಏನು ಮಾಡಿದ, ಆಕೆಯನ್ನು ತಪ್ಪಿಸಿದ ಪ್ರಿಯರೇ. ಹಲ್ಲೆಲೂಯ. ನಮಗೂ ನಿನಗೂ ಕೂಡ, ನಮ್ಮೆಲ್ಲರಿಗೂ ಕೂಡ ಶಿಕ್ಷೆ ಏನ್ರಿ, ನರಕದ ಶಿಕ್ಷೆ. ಆದರೆ ದೇವರು ತಾನೇ ನರನಾಗಿ ನಮ್ಮಂಥ ರೀತಿಯಲ್ಲಿ ಇಳಿದು ಬಂದು ಆತನೇನು ಮಾಡಿದ, ನಮಗೆ ಬರುವಂಥ ಶಿಕ್ಷೆಯನ್ನು ತನ್ನ ಮೇಲೆ ಒದ್ಕೊಂಡು, ನಮ್ಮೆಲ್ಲರ ಪಾಪದ ಭಾರವನ್ನು ತನ್ನ ಮೇಲೆ ಹಾಕ್ಕೊಂಡು ಏನು ಮಾಡಿದ್ನರಿ, ನಮಗೋಸ್ಕರವಾಗಿ ಯಜ್ಞವಾದ. ಹಲ್ಲೆಲೂಯ. ಆ ಕಾರ್ಯವನ್ನು ಯಾರೂ ಮಾಡಿಲ್ಲ. ಇನ್ನೊಬ್ಬರು ಪ್ರಾಣ ತೆಗೆದಾರ ಹೊರತಾಗಿ ದೇವ್ರುಗಳು ಅನ್ಸ್ಕೊಂಡವರು ಯಾರು ಕೂಡ ಪ್ರಾಣ ಕೊಟ್ಟರು ಯಾರು ಎಲ್ಲ. ಅವ್ರು ರುಂಡ ಆರ್ಸಿನಿ, ಇವ್ರು ರುಂಡ ಆರ್ಸಿನಿ, ಅದು ಮಾಡೀನಿ ಇದು ಮಾಡೀನಿ, ಡೈಲಾಗ್ಗಳೆಲ್ಲ ಜಗ್ಗದವ. ಹಲ್ಲೆಲೂಯ. ಆದರೆ ಯೇಸು ಕ್ರಿಸ್ತನು ಮಾತಾಡಿದ ರೀತಿಯಲ್ಲಿ ಯಾರೂ ಮಾತಾಡಿಲ್ಲ. ಆತನ ರೀತಿಯಲ್ಲಿ ಪರಿಶುದ್ಧನಾಗಿರುವಂಥ ದೇವರು ಮತ್ತೆ ಯಾರು ಕೂಡ ಸಿಗೋದೇ ಇಲ್ಲ. ಆತನು ಮಾತ್ರ ಸೃಷ್ಟಿಕರ್ತನಾಗಿದ್ದಾನೆ. ಅದರ ಸಲುವಾಗಿ ಯೇಸು ಹೇಳುವಂಥದ್ದು ಒಂದೇ, ಆತನು ಬರುವಂಥ ಕಾಲ ಸಮೀಪವಾಗಿದೆ. ಎರಡನೇ ಸಾರಿ ಆತನು ಬರುವಾಗ ಯಾರಿಗಾಗಿ ಬರ್ತಾನೆ, ಸಿದ್ಧರಾಗಿರುವಂಥವರಿಗೋಸ್ಕರವಾಗಿ. ಹಲ್ಲೆಲೂಯ. ನಾನು ಕೂಡ ಆ ಒಂದು ಪರಲೋಕದಲ್ಲಿ ನಂದು ಕೂಡ ಮನೆ ಇರಬೇಕಂತೇಳಿ ನೀವು ಅಂದ್ಕೊಂಡ್ರೆ ಆತನಿಗೆ ನಂಬಿಕೆಯುಳ್ಳವರಾಗಿ, ಮೆಚ್ಚುಗೆಯುಳ್ಳವರಾಗಿ ಈ ಲೋಕದಲ್ಲಿ ನೀವು ಜೀವಿಸಬೇಕು ಪ್ರೇರ. ಆದರೂ ಕೂಡ ವಾಕ್ಯ ಹೇಳುತ್ತೆ, ನೀತಿವಂತನು 7 ಸಾರಿ, ಶಿಷ್ಟನು 7 ಸಾರಿ ಬಿದ್ದರೂ ಮತ್ತೆ ಏಳುವನು. ಕೆಲವೊಂದು ಸಾರಿ ಭಕ್ತಿಯ ಜೀವಿತದಲ್ಲಿ ಬೀಳ್ತಾ ಇರ್ತೀವಿ, ಬಿದ್ದಲ್ಲೇ ಬೀಳಬಾರ್ದು, ಪುನಃ ನಾವು ಎದ್ದೇಳಬೇಕು. ಹಲ್ಲೆಲೂಯ. ದೇವರಿಗೆ ಮಹಿಮೆ ತರೋ ರೀತಿಯಲ್ಲಿ ನಾವು ಜೀವಿಸಬೇಕು. ಇವ್ರು ಹೇಳ್ತಾ ಇರ್ತಾರೆ, ಅಲ್ಲಿಗೆ ಹೋದ್ರೆ ಒಳ್ಳೇದಾಗುತ್ತೆ, ಇಲ್ಲಿಗೆ ಹೋದ್ರೆ ಒಳ್ಳೇದಾಗುತ್ತೆ. ಕೆಲವೊಂದು ಭಾಗದ ಕಡೆಗೆ ಹೋಗ್ತಾ ಇರ್ತೀವಿ, ಅವ್ರು ಎಷ್ಟೋ ವರ್ಷಗಳಿಂದ ಕ್ರೈಸ್ತರಂತಾರೆ, ಎಲ್ಲ ಮಾಡ್ತಿರ್ತಾರೆ. ಹಲ್ಲೆಲೂಯ. ಏನು ಮಾಡ್ತಾರೆ, ಎಲ್ಲ ಮಾಡ್ತಿರ್ತಾರೆ. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ಆದರೆ ಇಲ್ಲಿ ಇರ್ತಕ್ಕಂಥ ಒಂದು 5-6 ಕುಟುಂಬಗಳು ಏನಾಗಿದ್ದೀರಿ, ನೀವು ಸರಿಯಾದ ಮಾರ್ಗದಲ್ಲಿದ್ದೀರಿ, ಸರಿಯಾದ ಭಕ್ತಿಯ ಜೀವಿತವನ್ನು ಕಟ್ಟಿಕೊಂಡಿದ್ದೀರಿ. ಅದನ್ನು ನಡುವೆ ನೀವು ಬಿಡಬಾರ್ದು. ಪಾಪ ಹಿಂಬಾಲಿಸುತ್ತೆ, ಪಾಪ ನಿಮ್ಮನ್ನು ಮುಳುಗಿಸ್ಬೇಕಂತೇಳಿ ವಂಚೆ ಹಾಕಿಕೊಂಡು ಕೂತ್ಕೊಂಡಿದೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ನೀವು ಬೆಳೆ ಬೆಳಿತೀರಿ, ಕಸ ಬೆಳಿತೀರಾ, ಕಸ ಈಜಿಯಾಗಿ ಹುಟ್ಟುತ್ತೆ. ಹಲ್ಲೆಲೂಯ. ಆದರೆ ಬೆಳೆ ಬೆಳಿಬೇಕಾದ್ರೆ ಕಷ್ಟಪಡಬೇಕು. ಅದರಂಗೆ ಭಕ್ತಿ ಕೂಡ ಅದರಂಗೆ ಕಸ ಈಜಿ ಬರುತ್ತೆ, ಪಾಪ ಈಜಿಯಾಗಿ ಮಾಡ್ಬೋದು. ಪರಿಶುದ್ಧರಾಗಿ ನಾವು ಈ ಲೋಕದಲ್ಲಿ ಜೀವಿಸಬೇಕಾಗಿರುವಂಥದ್ದು ಕಠಿಣ. ಯಾವಾಗ ನಾವು ಅಂದ್ಕೊಂಡ್ರೆ, ನಾವು ದೇವ್ರ ಮೇಲೆ ಭಾರ ಹಾಕಿದ್ರೆ ಯಾವುದು ಕೂಡ ಕಠಿಣ ಅಲ್ವೇ ಅಲ್ಲ ಪ್ರಿಯರೇ. ಅದರ ಸಲುವಾಗಿ ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಆಕೆಗೆ ದೇವರು ಶಿಕ್ಷೆಯನ್ನು ವಿಧಿಸಲಿಲ್ಲ, ಆಕೆಯನ್ನು ಕ್ಷಮಿಸಿದ, ಆಕೆಗೆಯನ್ನು ಶಿಕ್ಷಿಸಲಿಲ್ಲ. ಹಲ್ಲೆಲೂಯ. ಇದು ಭಾಳ ಮುಖ್ಯ. ಆಕೆಗಿರ್ತಕ್ಕಂಥ ಪಾಪವೆಂಬ ಅವಮಾನವನ್ನು ದೇವ್ರು ಏನು ಮಾಡಿದ್ನರಿ, ತೊಲಗಿಸಿ ಹಾಕಿದ. 2ರಷ್ಟು ಮಾನವನ್ನು ಕೊಟ್ಟ. ಆಕೆ ಮುಂದೆ ಭಕ್ತಿವಂತಳಾಗಿ ಜೀವಿಸಿದಳು ಎಂಬುದಾಗಿ ನಾನು ನೆನೆಸ್ತಾ ಇದ್ದೇನೆ. ಹಲ್ಲೆಲೂಯ. ಅದರ ಸಲುವಾಗಿ ಪ್ರಿಯರೇ, ಪಾಪ ಎನ್ನುವಂಥದ್ದು ಕೂಡ ದೊಡ್ಡದಾಗಿರ್ತಕ್ಕಂಥ ಅವಮಾನ. ದೇವರನ್ನು ಬಿಟ್ಟು ನಡೆಯುವುದೇ ಪಾಪ, ಅನೀತಿಯೇ ಪಾಪ, ಅಧರ್ಮವೇ ಪಾಪ. ಸೃಷ್ಟಿಕರ್ತನಾದ ದೇವರನ್ನು ಬಿಟ್ಟು ಸೃಷ್ಟಿಯ ವಸ್ತುಗಳನ್ನು ಪೂಜಿಸುವಂಥದ್ದೇ ಪಾಪ. ಆ ಪಾಪ ನಮ್ಮಲ್ಲಿ ಯಾರಲ್ಲಿಯೂ ಕೂಡ ಇರಬಾರ್ದು. ಪಾಪದ ಕಡೆಗೆ ಓಡುವಂಥವ್ರಾಗಬಾರ್ದು, ಪಾಪವನ್ನು ನಾವು ಜಾಡಿಸುವಂಥವ್ರಾಗಿರ್ಬೇಕು. ಹಲ್ಲೆಲೂಯ. ಅದರ ಸಲ ಇವತ್ತಿನ ತಿಳ್ಕೊಬೇಕಾಗಿರ್ತಕ್ಕಂಥ ಅಂಶ ಒಂದೇ, ಅವಮಾನ ನಮಗೆ ಆಗೋದಿಲ್ಲ. ದೇವರು ನಮ್ಮ ಪಾಪವನ್ನು ಏನು ಮಾಡಿದಾನೆ, ಶಿಲುಬೆಯಲ್ಲಿ
ತೊಲಗಿಸಿ ಹಾಕಿದ್ದಾನ. ಯಾವ ಪಾಪ? ಜನ್ಮದಿಂದ ಆಗಿರ್ತಕ್ಕಂಥ ಪಾಪ, ನಾವು ನಡೆಯುವಾಗ ಬಂದಿರತಕ್ಕಂಥ ಪಾಪ, ಸುಳ್ಳು ಹೇಳಿರುವಂಥದ್ದು, ಏನೆಲ್ಲ ತಪ್ಪುಗಳು ಏನೇನು ಮಾಡಿರ್ತಾರೋ ಅವೆಲ್ಲವುಗಳನ್ನು ದೇವ್ರು ಏನು ಮಾಡಿದಾನ? ತಾನು ಶಿಲುಬೆಯಲ್ಲಿ ಭರಿಸಿದ್ದಾನ. ಈಗ ನೀನೇನಾಗಬೇಕು? ದೇವರೊಟ್ಟಿಗೆ ಕನೆಕ್ಟ್ ಆಗಿದ್ದೀರಿ ಕೆಲವು ಜನ, ಅದನ್ನ ಏನು ಮಾಡ್ಬೇಕ್ರಿ? ಆ ಒಂದು ಸತ್ಸಂಬಂಧವನ್ನು ಹಂಗೆ ನೀವು ಬೆಳೆಸ್ಕೊಂತ ಹೋಗ್ಬೇಕು. ಈಗ ಟಿ ಸಿ ಸುಟ್ಟೋಗ್ಯದ, ಮನೆ ಕರೆಂಟ್ ಇಲ್ಲ, ಅದೇ ಪ್ರೈಸಲ್ಲ ಅದ್ರಂಗೆ ಮತ್ತೆ ನೀವು ಯಾವುದೋ ಒಂದು ಏನನ್ನ ಮಾಡಿ ಮತ್ತೆ ದೂರ ಆಗಿಬಿಟ್ರೆ ಟಿ ಸಿ ಸುಟ್ಟೋದಂಗೆ ನಿಮ್ಮ ಜೀವಿತದಲ್ಲಿ ಬೆಳಕು ಬರಲ್ಲ, ದೇವ್ರ ಆಶೀರ್ವಾದ ಇರಲ್ಲ. ಕೆಲವು ಜನರು ಹಂಗೆ ಅವು ಇವು ಅಂದ್ಕೊಂಡು ಏನು ಮಾಡಿಬಿಡ್ತಾರೆ? ದೇವರಿಂದ ದೂರ ಆಗಿಬಿಡ್ತಾರೆ. ಹೌದಿಲ್ಲ ಜಯ? ದೇವರಿಂದ ಏನಾಗ್ತಾರೆ? ದೂರ ಆಗಿಬಿಡ್ತಾರೆ. ಟಿ ಸಿ ಫೇಲ್ ಆಗಿಬಿಡುತ್ತಾ, ಅವರು ಮಂದಿರಕ್ಕೂ ಬರಲ್ಲ, ಎಲ್ಲಿ ಬಿಡಪ್ಪ, ಎಲ್ಲಿಯಾದ್ರೆ ದೇವರು, ಏನು ಮಾಡಿದ್ರು ದೇವ್ರು, ಅದು ಇದು ಅಂತೇಳಿ ಏನು ಮಾಡ್ತಾರೆ? ತಪ್ಪಾದ ಮಾರ್ಗದ ಕಡೆಗೆ ಮತ್ತೆ ಹೋಗ್ಬಿಡ್ತಾರೆ ಪ್ರಿಯ. ಆದರೆ ದೇವ್ರ ವಾಕ್ಯ ಹೇಳ್ತಾ ಇದೆ, ಹೋಗು, ಇನ್ನು ಮೇಲೆ ನೀನು ಪಾಪ ಮಾಡಬೇಡ, ಇನ್ನು ಮೇಲೆ ಮತ್ತೆ ಅದೇ ಹೆಜ್ಜೆಯಲ್ಲಿ ಇಡಬೇಡ, ಅದೇ ಒಂದು ಹೊಲಸಾದ ಒಂದು ಕೆಸರಿನಲ್ಲಿ ನಿನ್ನ ಹೆಜ್ಜೆಯನ್ನು ಇಡಬೇಡ. ನಾನು ತೊಳೆದಿದ್ದೇನೆ, ಈಗ ನಾನು ನಿನ್ನನ್ನು ಕ್ಷಮಿಸಿದ್ದೇನೆ, ನಿನಗೆ ಆಗುವಂಥ ಅವಮಾನವನ್ನು ತೆಗೆದು ಹಾಕಿದ್ದೇನೆ, ಪುನಃ ಅದೇ ತಪ್ಪನ್ನು ನೀನು ಮಾಡಬೇಡ ಅಂತೇಳಿ ದೇವ್ರ ಆಕೆಯನ್ನು ಕ್ಷಮಿಸಿದ. ಅದೇ ರೀತಿಯಾಗಿ ನಾವು ಕೂಡ ಆಕೆ ಹಾಗೆ ದೇವ್ರ ಮುಂದೆ ಇದ್ದಂಥವ್ರು. ಹಲ್ಲೆಲೂಯಾ. ಇಲ್ಲಿ ಶಾಸ್ತ್ರಿಗಳು ಫರಿಸಾಯರು ದೂರು ಹೇಳ್ತಾ ಇದ್ದಾರಲ್ಲ, ಅದರಂಗೆ ದೂರು ಯಾರು ಹೇಳ್ತಾ ಇದ್ದಾರೆ? ಸೈತಾನ ಹೇಳ್ತಾ ಇದ್ದಾನೆ. ಏನಂತೇಳಿ ಹೇಳ್ತಾ ಇದ್ದಾನೆ? ಇವರು ಎಲ್ಲರೂ ಶುದ್ಧರೇನು? ಎಲ್ಲರೂ ಇವರು ಅಶುದ್ಧರು. ಯಾವಾಗ? ದೇವರು ಭೂಲೋಕಕ್ಕೆ ಬರೋದಕ್ಕಿಂತ ಮುಂಚಿತವಾಗಿ ಎಲ್ಲರೂ ಶುದ್ಧರಲ್ಲ, ಎಲ್ಲರೂ ಅಶುದ್ಧರು, ಎಲ್ಲರೂ ಪಾಪಿಗಳ ಅಂತೇಳಿ ದೂರನ್ನು ಯಾರು ಸಲ್ಲಿಸ್ತಾ ಇದ್ರು? ಸೈತಾನ ಸಲ್ಲಿಸ್ತಾ ಇದ್ದ. ಆದರೆ ದೇವ್ರು ಏನು ಮಾಡಿದ್ರಿ? ಆ ಸೈತಾನನ್ನು, ಯಾವೊಂದು ಪಾಪವು ಈ ಭೂಲೋಕಕ್ಕೆ ಬರುವುದಕ್ಕೆ ಕಾರಣವಾಗಿತ್ತು, ದೈವಾಜ್ಞೆಯನ್ನು ಯಾವೊಬ್ಬ ಮನುಷ್ಯನು ಮೀರಿದ್ನೋ ಅದನ್ನು ಪುನಃ ಆ ಒಂದು ಮರದ ಮೂಲಕವಾಗಿ, ಹಣ್ಣಿನ ಮೂಲಕವಾಗಿ ಬಂದಿರತಕ್ಕಂಥ ಆ ಒಂದು ನಿಯಮವನ್ನು, ಆ ಮರದ ಕಂಬವನ್ನೇರಿ ಆತ ಏನು ಮಾಡಿಬಿಟ್ಟ? ಆ ಪಾಪವನ್ನು ಶಮನ ಮಾಡಿಬಿಟ್ಟ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ಸ್ತ್ರೀ ಸಂತಾನ ಉಳ್ಳವನಾಗಿ ಈ ಲೋಕಕ್ಕೆ ಬಂದು ಎಲ್ಲ ಮನುಷ್ಯರಿಗೆ ಬಿಡುಗಡೆಯನ್ನು ಆತ ಕೊಟ್ಟ. ಎಲ್ಲ ಮನುಷ್ಯರ ಮೇಲಿರ್ತಕ್ಕಂಥ ಪಾಪ ಎನ್ನುವಂಥ ಅವಮಾನವನ್ನು ಆತ ಪರಿಹರಿಸಿಬಿಟ್ಟ ಪ್ರಿಯರೇ. ಅದರ ಸಲುವಾಗಿ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಒಂದೇ ಅಂಶ. ಮೊದಲನೇದಾಗಿ, ನಿನ್ನ ಕೆಲಸಗಳ ವಿಷಯದಲ್ಲಿ ದೇವರು ಅವಮಾನ ಆಗುವ ರೀತಿಯಲ್ಲಿ ಮಾಡೋದಿಲ್ಲ. ದೇವರು ನಿನಗೆ ಬಿಡುಗಡೆಯನ್ನು ಕೊಡ್ತಾನೆ. ವ್ಯವಸಾಯದ ವಿಷಯ, ಹಲ್ಲೆಲೂಯಾ. ಎರಡನೇದಾಗಿ ನಾವು ನೋಡಿದ್ದೇವೆ, ರೋಗ ಎನ್ನುವಂಥದ್ದು ಅವಮಾನ ತರುವಂಥದ್ದು. ಆದರೆ 12 ವರ್ಷ ರಕ್ತಕುಸುಮ ರೋಗಿಯಾಗಿರ್ಬೋದು, ನಾಮಾನನ ಕುಷ್ಠರೋಗವಾಗಿರ್ಬೋದು, ಅವರ ಜೀವಿತದಲ್ಲಿ ಅವಮಾನ ಪರಿಸ್ಥಿತಿ ಇತ್ತು. ಆದರೆ ದೇವರು ಅದನ್ನೇನು ಮಾಡಿದರು? ತಪ್ಪಿಸಿದರು ಪ್ರಿಯರೇ. ಮೂರನೇದಾಗಿ ನಾವು ನೋಡ್ತಾ ಇದ್ದೇವೆ, ಪಾಪ ಎನ್ನುವಂಥ ರೋಗ. ಈ ರೋಗಕ್ಕೆ ಔಷಧ ಯೇಸು ಕ್ರಿಸ್ತನ ರಕ್ತ ಹೊರತಾಗಿ ಬೇರೆ ಯಾವುದು ಕೂಡ ಅಲ್ಲ. ಎಲ್ಲಿಂದ ಅಲ್ಲಿಗೆ ನಡ್ಕೊಂತ ಹೋದ್ರೆ ಕಾಲು ನೋವು ಬರುತ್ತೆ ಹೊರತಾಗಿ ಪಾಪ ಹೋಗಲ್ಲ. ನೀನು ಎಷ್ಟು ನೀರಿನಾಗ ಮುಳುಗಿದ್ರು ಕೂಡ ಏನು ಪಾಪ ಹೋಗಲ್ಲ. ಒಂದು ವೇಳೆ ನೀನು ಅದೇನು ಎಳ್ಳು ಏನೇನು ಅಂತಾರಲ್ಲ, ಅದೆಲ್ಲ ವರ್ಷಕ್ಕೊಂದ್ಸರಿ ಹಾಕ್ಕೊಂಡು ಪೀಡೆ ತೊಳ್ಕೊತೀನಿ ಅಂದ್ರೂ ಕೂಡ ಪಾಪ ಹೋಗಲ್ಲ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ವರ್ಷ ಪೀಡೆ ತೊಳ್ಕೊಳ್ಳೋದು ಅಂದ್ರೆ ಏನು? ವರ್ಷ ಪಾಪ ಮಾಡೋದು, ಪೀಡೆ ತೊಳ್ಕೊಳ್ಳೋದು, ಹಂಗ ಅಲ್ಲ ಇದು. ಹಲ್ಲೆಲೂಯಾ. ಒಂದೇ ಸರಿ ನಾವು ಶುದ್ಧರಾಗಿದ್ದೇವೆ. ಶುದ್ಧರಾಗಿರ್ತಕ್ಕಂಥ ನಾವು ಶುದ್ಧವಾದ ಲೋಕಕ್ಕೆ ಒಯ್ಯಲ್ಪಡುವಂಥವರಾಗಿದ್ದೇವೆ. ಆ ಶುದ್ಧವಾದ ಲೋಕದಲ್ಲಿ ದೇವರು ನಮಗೋಸ್ಕರವಾಗಿ ಬಂಗಾರದ ಮನೆಗಳನ್ನು ಇಟ್ಟಿದ್ದಾನೆ. ಅದನ್ನು ನಾವು ನಂಬಬೇಕು, ವಿಶ್ವಾಸವನ್ನು ಇಡಬೇಕು ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಈ ಸಮಯದಲ್ಲಿ ನಾವೆಲ್ಲರೂ ನಿಂತುಕೊಳ್ಳೋಣ. ದೇವ್ರ ವಾಕ್ಯ ಹೇಳ್ತಾ ಇದೆ, ನಿನಗಿರುವ ಪಾಪ ಎನ್ನುವಂಥ ಅವಮಾನವನ್ನು ದೇವರು ಪರಿಹಾರ ಮಾಡಿದ್ದಾನೆ. ಅದಕ್ಕೆ ತಾನು ತನ್ನ ಸ್ವಂತ ದೇಹವನ್ನು, ಸ್ವಂತ ರಕ್ತವನ್ನು ಆತನು ಚೆಲ್ಲಿದ್ದಾನೆ ಪ್ರಿಯಳೇ. ಆ ಯೇಸು ತನ್ನನ್ನು ತಾನು ತಗ್ಗಿಸಿಕೊಂಡು ನರಾವತಾರಿಯಾಗಿ ಬಂದು ಆ ಸಮಯದಲ್ಲಿ ಪರಿಪೂರ್ಣವಾಗಿ ತನ್ನನ್ನು ತಾನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ನಾವು ಶ್ರೀಮಂತರಾಗಬೇಕೆಂದು ಬಡವನಾಗಿ ಈ ಲೋಕಕ್ಕೆ ಬಂದು ಮರಣದ ಕಂಬವನ್ನು ಏರಿ ಆತನು ತನ್ನ ಪರಿಶುದ್ಧವಾದ ರಕ್ತವನ್ನು ಸುರಿಸುವುದರ ಮೂಲಕವಾಗಿ ನಮಗಿರುವಂಥ ಪಾಪ ಎನ್ನುವಂಥ ಯಾರೂ ಕೂಡ ತೆಗೆದು ಹಾಕಲಾರದ ಒಂದು ರೋಗಕ್ಕೆ ಆತನು ಔಷಧಿಯಾಗಿ ತನ್ನ ಸ್ವಂತ ರಕ್ತವನ್ನು, ಪರಿಶುದ್ಧವಾದ ರಕ್ತವನ್ನು, ಪರಲೋಕದ ತನ್ನ ರಕ್ತವನ್ನು ಆತನು ಸುರಿಸಿದ್ದಾನೆ. ನಮ್ಮೆಲ್ಲರ ಪಾಪಗಳನ್ನು ಕ್ಷಮಿಸಿದ್ದಾನೆ. ನಮಗಿರುವಂಥ ಅವಮಾನಗಳೆಲ್ಲ ಪರಿಹರಿಸಿದ್ದಾನೆ. ಇವತ್ತು ನಾವು ಆತನ ಮಕ್ಕಳಾಗಿದ್ದೇವೆ ಅಂದರೆ ಕಾರಣ ಆತನ ರಕ್ತ, ಆತನು ಮಾಡಿದಂಥ ತ್ಯಾಗ, ಆತನ ಪ್ರೀತಿ, ಆತನ ಕ್ಷಮಾಪಣೆಯ ಗುಣ ಮಾತ್ರ ಪ್ರಿಯರೇ. ಆತನು ತಂದೆಯಾಗಿದ್ದಾನೆ, ನಾವು ಮಕ್ಕಳಾಗಿದ್ದೇವೆ. ನಾವು ಎಷ್ಟು ಸಾರಿ ಬಿದ್ದರೂ ಕೂಡ ಪುನಃ ಆತನು ಕರೆದುಕೊಳ್ತಾ ಇದ್ದಾನೆ ಪ್ರಿಯರೇ. ಒಂದು ಸಮಯದಲ್ಲಿ ದೇವ್ರ ವಾಕ್ಯ ಹೇಳ್ತಾ ಇದೆ, ಹೋಗು, ಇನ್ನು ಮೇಲೆ ಪಾಪ ಮಾಡಬೇಡ, ನಾನು ಕೂಡ ನಿನಗೆ ಶಿಕ್ಷೆಯನ್ನು ವಿಧಿಸುವುದಿಲ್ಲ ಎಂಬುದಾಗಿ. ಹಲ್ಲೆಲೂಯಾ, ಎಷ್ಟು ಒಳ್ಳೆ ದೇವರು ಆತನಾಗಿದ್ದಾನೆ ಪ್ರಿಯರೇ. ಈ ಸಮಯದಲ್ಲಿ ಒಂದು ಸಾರಿ ನೆನಪು ಮಾಡಿಕೊಳ್ಳ್ರಿ,
ದೇವರೇ, ನಾನು ಎಷ್ಟೋ ಸಾರಿ ಜಾರಿ ಹೋಗಿದ್ದೇನೆ, ಆಲೋಚನೆಯಲ್ಲಿ ಜಾರಿ ಹೋಗಿದ್ದೇನೆ, ನಡವಳಿಕೆಯಲ್ಲಿ ಜಾರಿ ಹೋಗಿದ್ದೇನೆ, ತಪ್ಪಾದ ಆಲೋಚನೆಗಳನ್ನು ಮಾಡಿದ್ದೇನೆ, ತಪ್ಪಾದ ರೀತಿಯಲ್ಲಿ ಮಾತಾಡಿದ್ದೇನೆ. ನನ್ನ ದೇಹವನ್ನು ದೇವರೇ, ನಿನಗೆ ಆಲಯವಾಗಿರ್ತಕ್ಕಂಥ ಈ ದೇಹವನ್ನು ನಾನು ಹಾಳು ಮಾಡಿಕೊಂಡಿದ್ದೇನೆ ಸ್ವಾಮಿ. ಸಮಯದಲ್ಲಿ ದೇವರ ಹತ್ರ ಕ್ಷಮಾಪಣೆ ಬೇಡ್ತೀಯಾ? ಸ್ವಾಮಿ ಅವರು ಹೇಳ್ತಾ ಇದ್ದಾರೆ, ಹೋಗು, ಇನ್ನು ಮೇಲೆ ನೀನು ಪಾಪ ಮಾಡಬೇಡ, ನಿನಗಿರುವ ಅವಮಾನವೆಲ್ಲ ತೆಗೆದು ಹಾಕಿದ್ದೇನೆ, ಪುನಃ ನೀನು ಹೊಲಸಾದ ಕೆಸರಿನಲ್ಲಿ ನಿನ್ನ ಕಾಲನ್ನು ಇಡಬೇಡ, ತಪ್ಪಾದ ಮಾರ್ಗ ಸಿದ್ಧಾಂತಗಳ ಬಳಿಗೆ ನೀನು ಹೋಗಬೇಡ ಎಂಬುದಾಗಿ. ಹಾಲೆಲೂಯ. ಸ್ತೋತ್ರ ಕರ್ತನೇ, ಪರಿಶುದ್ಧನಾದ ದೇವರೇ, ಪರಲೋಕ ತಂದೆನೇ, ಕೋಟ್ಯಾನು ಕೋಟಿ ಸ್ತೋತ್ರಗಳು ಸ್ವಾಮಿ. ಸಾಯಂಕಾಲದ ವೇಳೆಯಲ್ಲಿ ಅದ್ಭುತವಾಗಿ ನನ್ನ ಸಂಗಡ, ನಮ್ಮೆಲ್ಲರ ಸಂಗಡ ನೀನು ಮಾತಾಡಿದ್ದಕ್ಕಾಗಿ ಸ್ತೋತ್ರ. ಸುವಾರ್ತೆಗೋಸ್ಕರವಾಗಿ ಸ್ಥಳಾವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಸ್ವಾಮಿ ನಿಂಗಮ್ಮ ಕೆಂಚಪ್ಪ ದಂಪತಿಗಳನ್ನು, ಅವರ ಮಕ್ಕಳು, ಸೊಸೆ, ಮೊಮ್ಮಕ್ಕಳು ಎಲ್ಲರನ್ನ ಆಶೀರ್ವಾದ ಮಾಡು. ಅದೇ ರೀತಿಯಾಗಿ ಇಲ್ಲಿ ಯಾರ್ಯಾರು ವಾಕ್ಯ ಕೇಳೋದಕ್ಕೆ ಬಂದಿದ್ದಾರೆ ಅವರೆಲ್ಲರನ್ನ ಆಶೀರ್ವಾದ ಮಾಡಪ್ಪ. ವಿಶೇಷವಾಗಿ ಪ್ರಾರ್ಥಿಸ್ತಾ ಇದೆ ಸ್ವಾಮಿ, ನೀನು ಹೇಳಿದ್ಯಾ ಸ್ವಾಮಿ, ನೀನು ಹಬ್ಬಿಕೊಳ್ಳುವಿ, ನಿನಗೆ ಯಾವ ಅವಮಾನವೂ ಕೂಡ ಆಗುವುದಿಲ್ಲ, ಹೆದರಬೇಡ, ನಾಚಿಕೆ ಪಡೆದಿರು, ಆಶಾಭಂಗವಾಗುವುದಿಲ್ಲ ಎಂಬುದಾಗಿ ಹೇಳಿದೆಯಾ ಸ್ವಾಮಿ. ಹೌದು ರಾಜನ. ಏಷ್ಯಾನ ಪ್ರವಾದನೆ ಗ್ರಂಥ 54ನೇ ಅಧ್ಯಾಯ 3-4 ವಚನಗಳು ಸಂಪೂರ್ಣವಾಗಿ ನಮ್ಮ ಜೀವಿತದಲ್ಲೆಲ್ಲ ನೆರವೇರಿಸ್ತಾ ಬರಬೇಕೆಂಬುದಾಗಿ ಬೇಡಿರುವಂಥದ್ದೆಲ್ಲ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಅರ್ಪಿಸಿ ಹೊಂದಿದ್ದೇವೆ ಪರಮ ತಂದೆ. ಆಮೇಲೆ ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿಯು, ಕುಮಾರನಾಗಿ ಬಂದಿರುವ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆಯು, ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ಅನ್ಯತೆ ನಡೆಸುವಿಕೆ, ಅಲಂಕರಿಸುವಿಕೆಯು, ಕೂಡಿ ಬಂದಿರತಕ್ಕಂಥ ದೇವರ ಸಂಗಡಲು, ಸಕಲ ಸದ್ಭಕ್ತರ ಸಂಗಡಲು, ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಮನುಷ್ಯರ ಸಂಗಡಲು ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ. ಆಮೇಲೆ ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳಲ್ಲಯ್ಯ, ಯೇಸು ರಕ್ತಕ್ಕೆ ಜಯ.